ನೆರವು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಶೀರ್ವಚನ. ತಂದೆಯೇ, ಈ ವಿವಿಧ ದೇಶ ಸಹಕಾರಿ ಸಂಘ ಉದ್ಯಮವನ್ನು ಆಶೀರ್ವದಿಸಿರಿ. ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಅರಸಿರಿ. ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ. ನಿಮ್ಮ ಅನುಗ್ರಹದ ನೆರಳಲ್ಲಿ ಇವರು ಮಾಡುವ ಪ್ರತಿ ಕೆಲಸವು ಸಫಲವಾಗಲಿ. ಇವರ ದುಡಿಮೆಯಲ್ಲಿ, ವಿಶೇಷವಾಗಿ ದುಡಿಮೆಯ ಸ್ಥಳದಲ್ಲಿ ಸತ್ಯ, ನ್ಯಾಯ, ಶಾಂತಿ, ಪ್ರೀತಿ ನೆಲೆಸಿದ್ದು ಪ್ರತಿಯೊಬ್ಬರು ಸ್ನೇಹ ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ಇವರೆಲ್ಲರನ್ನೂ ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿಯಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲವು ಕಾಪಾಡಲಿ. ಆಮೆನ್. ಅಭಿನಂದನೆ ದೇವನೇ ಎನ್ನ ರಕ್ಷಕನೇ, ಪ್ರಾರ್ಥನೆ ನಿವೇದನೆ ನೆಲಸು ಎನ್ನಲಿ ಮಿತ್ರನೇ, ವಂದನೆ ಅಭಿನಂದನೆ ನೀನಿರಲು ಈ ಬಾಳಲಿ, ಚಿಂತೆಯ ಮಾಡೆನು ನೀ ನನ್ನಲ್ಲಿರಲು, ಪ್ರಭುವೇ ಯಾರಿಗೂ ನಾ ಅಂಜಲು, ನೀನಿರಲು ಈ ಬಾಳಲಿ, ಚಿಂತೆಯ ಮಾಡೆನು ನೀ ನನ್ನಲ್ಲಿರಲು, ಪ್ರಭುವೇ ಯಾರಿಗೂ ನಾ ಅಂಜಲು, ವಂದನೆ ಅಭಿನಂದನೆ ದೇವನೇ ಎನ್ನ ರಕ್ಷಕನೇ, ಪ್ರಾರ್ಥನೆ ನಿವೇದನೆ ನೆಲಸು ಎನ್ನಲಿ
ಅಭಿನಂದನೆ. ನಾಮದಲ್ಲಿ ಆಮೆನ್. ವಿವಿಧೋದ್ದೇಶ ಸಹಕಾರ ಸಂಘ ಉಜಿರೆ ಇದರ ಬಂಟ್ವಾಳ ಶಾಖೆಯ ಉದ್ಘಾಟನಾ ಸಮಾರಂಭವನ್ನ ನಾವು ನೆರವೇರಿಸಿ ಈ ಭಾಗಕ್ಕೆ ಬಂದಿದ್ದೇವೆ. ವೇದಿಕೆಯ ಸಭಾ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಸಂಸ್ಥೆ ದೊಡ್ಡದಾಗುವುದು ಅದರ ಗಾತ್ರದಿಂದ ಅಲ್ಲ, ಜನರ ಮನಸ್ಸಿನಲ್ಲಿ ಗಳಿಸಿದ ಸ್ಥಾನದಿಂದ ಎಂಬಂತೆ ಸಂಸ್ಥೆ ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘ 2011ರಲ್ಲಿ ಸಣ್ಣ ಕನಸಾಗಿ ಆರಂಭವಾದ ಈ ಒಂದು ಸಂಘ ಇವತ್ತು ಜನರ ಮನಸ್ಸಿನಲ್ಲಿ ವಿಶ್ವಾಸದ ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. ಸಾಮಾನ್ಯ ಜನರ ಬದುಕಿಗೆ ಆರ್ಥಿಕ ನೆರವನ್ನ ನೀಡಿದೆ. ಸ್ವಾವಲಂಬಿ ಬದುಕಿಗೆ ಬೆನ್ನೆಲುಬಾಗಿ ಸಹಕಾರವನ್ನು ನೀಡಿ ಗ್ರಾಮೀಣ ಭಾಗದ ಜನರಿಗೂ ಕೂಡ ಉತ್ತಮ ಗುಣಮಟ್ಟದ ಬ್ಯಾಂಕಿಂಗ್ ವ್ಯವಸ್ಥೆಯ ಸೇವೆಯನ್ನ ತಲುಪಿಸಿದಂತಹ ನಮ್ಮ ನೆಚ್ಚಿನ ಸಂಘ ಅನುಗ್ರಹ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಬಂಟ್ವಾಳ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಇದೀಗ ವೇದಿಕೆಯ ಸಭಾ ಕಾರ್ಯಕ್ರಮಕ್ಕೆ ಅಣಿಯಾಗುವ ಸಂದರ್ಭ. ಕಾರ್ಯಕ್ರಮದ ಆಶೀರ್ವಚನವನ್ನು ಈಗಾಗಲೇ ನೆರವೇರಿಸಿದ್ದಾರೆ ವಂದನೀಯ ಫಾದರ್ ಜೇಮ್ಸ್ ಡಿಸೋಜಾ. ಅದೇ ರೀತಿ ಆಶೀರ್ವಾದವನ್ನು ನೀಡಿ ಹರಸಿದ್ದಾರೆ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸನ್ಮಾನ್ಯ ವಲೇರಿಯನ್ ರೊಡ್ರಿಗಸ್. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಸನ್ಮಾನ್ಯ ಬಿ ರಮಾನಾ ತರೈ. ಭದ್ರತಾ ಕೊಠಡಿಯ ಅದೇ ರೀತಿ ಗಣಕ ಯಂತ್ರದ ಉದ್ಘಾಟನೆಯನ್ನು ನೆರವೇರಿಸಿದ ಅತಿಥಿ ವರ್ಯರು, ಅತಿಥಿ ಅಭ್ಯಾಗತರು ಸನ್ಮಾನ್ಯ ಅಲ್ಫೋನ್ಸ್ ಎಲ್ ಫರ್ನಾಂಡಿಸ್, ಸನ್ಮಾನ್ಯ ಆಂಟನಿ ಲಾರೆನ್ಸ್ ಸಿಕ್ವೇರಾ. ಇವರುಗಳನ್ನೆಲ್ಲರನ್ನು ಕೂಡ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ನಿರ್ದೇಶಕ ಬಂಧುಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೊಂದಿಗೆ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಜೋರಾದ ಚಪ್ಪಾಳೆಯನ್ನ ನೀಡಿ ಎಲ್ಲ ಅತಿಥಿ ವರ್ಯರಿಗೆ ಪ್ರೀತಿಯ ವೇದಿಕೆಯ ಸೊಬಗನ್ನ ಹೆಚ್ಚಿಸಿದ್ದಾರೆ ನಮ್ಮ ನೆಚ್ಚಿನ ಅತಿಥಿ ವರ್ಯರು. ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘದ ಸಭಾ ಕಾರ್ಯಕ್ರಮಕ್ಕೆ ನಾವಿದೀಗ ಅಣಿಯಾಗ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಸಂಭ್ರಮವನ್ನ ಹೆಚ್ಚಿಸುವಂತ ಸಮಯ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಒಂದು ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಿದ್ದೀರಿ. ಇದೀಗ ಈ ಒಂದು ಸಹಕಾರ ಸಂಘದ ವೇದಿಕೆಯ ಸಭಾ ಕಾರ್ಯಕ್ರಮವನ್ನ ಭಗವಂತನ ಕೃಪೆಯನ್ನ ಬೇಡುವುದರ ಸಂಭ್ರಮದಿಂದಲಿದಾಡಿದೆ. ಸಹಕಾರಿ ಮಿತ್ರರ ಸಂಘಟನೆ ಇಂದು ಸಂಭ್ರಮದಿಂದಲಿದಾಡಿದೆ. ಹಾಡಿದೆ ಈ ಹೃದಯವು ಹಾಡಿದೆ, ಪ್ರೇಮದ ಭಾವದಿ ಒಲುಮೆಯ ಗೀತೆಯ ರನ್ಮನ ಹಾಡಿದೆ. ನೋವು ನಲಿವಲಿ ಕೈ ಹಿಡಿದು ಮುನ್ನಡೆಸುವೆ, ಕ್ಷಣ ಕ್ಷಣವು ನಿನ್ನ ಜೊತೆ ಇರಲು ದೇವ ಅನುಗ್ರಹಿಸು ನಾ ಬೇಡುವೆ. ಕ್ಷಣ ಕ್ಷಣವು ನಿನ್ನ ಜೊತೆ ಇರಲು ದೇವ ಅನುಗ್ರಹಿಸು ನಾ ಬೇಡುವೆ. ಹಾಡಿದೆ ಈ ಹೃದಯವು ಹಾಡಿದೆ, ಪ್ರೇಮದ ಭಾವದಿ ಒಲುಮೆಯ ಗೀತೆಯ ಮನ ಹಾಡಿದೆ. ಪ್ರೇಮದ ಭಾವದಿ ಒಲುಮೆಯ ಗೀತೆಯ ಮನ ಹಾಡಿದೆ. ಒಬ್ಬ ದೃಢ ನಾಯಕನ ಅಗತ್ಯವಿದೆ. ಕೆಲವರು ಹುದ್ದೆಯನ್ನು ನಿರ್ವಹಿಸುತ್ತಾರೆ, ಇನ್ನು ಕೆಲವರು ಕನಸುಗಳನ್ನ ಜೀವನದ ಭಾಗವಾಗಿಸಿಕೊಂಡು ಸಂಸ್ಥೆಯನ್ನ ಮುನ್ನಡೆಸುತ್ತಾರೆ. ಅಂತ ಒಬ್ಬ ದೃಢ ನಾಯಕ ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘದ
ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲೇರಿಯನ್ ರೊಡ್ರಿಗಸ್ ಅವರನ್ನ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದೀಗ ಅಧ್ಯಕ್ಷೀಯ ನುಡಿಯೊಂದಿಗೆ ಸ್ವಾಗತ ಭಾಷಣವನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡುತ್ತಿದ್ದೇವೆ. ಕೃತಜ್ಞತೆಯಿಂದ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ವಂದನೀಯ ಫಾದರ್ ಜೇಮ್ಸ್ ಕ್ರಿಸೋದರವರೇ, ಮಾನ್ಯ ರಮನಾಥ್ ರೈ ಅವರೇ, ವಂದನೀಯ ಫಾದರ್ ವಿಕ್ಟರ್ ಡಿಸೋಜರವರೇ ಹಾಗೂ ಇತರ ಗಣ್ಯರೇ ಹಾಗೂ ನಮ್ಮ ಪ್ರೀತಿಗೆ ಹೋಗೊಟ್ಟು ಬಂದಿರುವ ಎಲ್ಲ ನನ್ನ ಬಂಧು ಭಗಿನಿಯರೇ, ನಾನು ಸುಮಾರು 1 ತಿಂಗಳ ಹಿಂದೆ ಬಂಟ್ವಾಳದ ಒಬ್ಬರಲ್ಲಿ ಕೇಳಿದೆ, ಬಂಟ್ವಾಳ ತಾಲೂಕಿನಲ್ಲಿ ಎಷ್ಟು ಸಹಕಾರಿ ಸಂಘಗಳಿವೆ ಎಂದು. ಎಲ್ಲ ಶಾಖೆಗಳು ಎಲ್ಲ ಸೇರಿ 300ಕ್ಕಿಂತ ಜಾಸ್ತಿ ಇದೆ ಎಂದು ಅವರು ಹೇಳಿದರು. ಇಷ್ಟು 300ಕ್ಕಿಂತ ಜಾಸ್ತಿ ಇದ್ದರೂ ಎಲ್ಲವೂ ಸುಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ಯಾಕೆ ನಡೆಯುತ್ತದೆ ಅಂದರೆ, ಸಹಕಾರಿ ಸಂಘಗಳು, ಅದರ ಶಬ್ದ ನೋಡಿ, ಸಹಕಾರ. ಪ್ರತಿಯೊಬ್ಬರು ಪರಸ್ಪರ ಸಹಕಾರಿ ಸಂಘಗಳ ಮಧ್ಯೆ ಆಗಲಿ ಜನರ ಮಧ್ಯೆ ಆಗಲಿ ಆ ಸಹಕಾರದ ಭಾವನೆ ಇರುವುದರಿಂದಲೇ ಈ 300ಕ್ಕಿಂತಲೂ ಜಾಸ್ತಿ ಇದ್ದರೂ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತವೆ ಎಂದು ನಾನು ಹೇಳಲು ಸಂತೋಷ ಪಡ್ತೇನೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ತಾಲೂಕಿಗೆ ಯಾವ ರಸ್ತೆಯಲ್ಲಿ ಹೋಗಿ ಸಹಕಾರಿ ಸಂಘ ಅಂದರೆ ಹೆಸರಿರ್ತದೆ, ಸಹಕಾರಿ ಸೌಹಾರ್ದ ಅಥವಾ ವಿದ್ಯುತ್ ಸಹಕಾರಿ ಸಂಘ ಅಥವಾ ಕ್ರೆಡಿಟ್ ಇಂಥ ಬೋರ್ಡ್ಗಳು ಕಾಣ್ತವೆ. ನಮ್ಮ ರಾಜ್ಯದ ಯಾವ ಜಿಲ್ಲೆಗೆ ಹೋದರೂ ಇಷ್ಟೊಂದು ಬೋರ್ಡ್ಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಅಂದರೆ ನಮ್ಮ ದಕ್ಷಿಣ ಕನ್ನಡವು ಸಹಕಾರಿ ಸಂಘಗಳ ತವರೂರು. ಯಾಕೆಂದರೆ ನಮ್ಮ ಬಹಳ ಮಹನೀಯರು ಹೆಚ್ಚಾಗಿ ಸಹಕಾರಿ ಸಂಘಗಳಲ್ಲಿ ದುಡಿದವರು, ಸಹಕಾರಿ ಸಂಘಗಳ ಮೂಲಕ ಜನರಿಗೆ ಸೇವೆ ನೀಡಿದವರು ಎಂದರೆ ತಪ್ಪಾಗದು. ಯಾವುದೇ ರಾಜ್ಯಕ್ಕೆ ವ್ಯಕ್ತಿಯಾಗಲಿ ಪ್ರತಿಯೊಬ್ಬರು ಕೂಡ ಅವರು ಮೂಲ ಸಹಕಾರಿ ಸಂಘ. ನಾನು ಕೂಡ ಇದೇ ಒಂದು ಅನುಭವದಂತೆ 15 ವರ್ಷಗಳ ಹಿಂದೆ 2011ನೇ ಇಸವಿಯಲ್ಲಿ ನಾವು ಕೂಡ ಪರಸ್ಪರ ಸಹಕಾರದಿಂದ ಸಮಾಜಕ್ಕೆ ಏನು ಕೊಡಬಹುದು ಎಂದು ಯೋಚನೆ ಮಾಡಿದಾಗ ನನಗೆ ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿದರೆ ಹೇಗೆ ಎಂಬ ಒಂದು ಆಲೋಚನೆ ಬಂತು. ಕೆಲವು ಹಿತೈಷಿಗಳನ್ನು ಒಟ್ಟುಗೂಡಿಸಿ ನಾವು ಈ ಸಹಕಾರಿ ಸಂಘವನ್ನು ಆರಂಭ ಮಾಡಿದೆವು. ಪ್ರಾರಂಭದಲ್ಲಿ ಯಾವುದೇ ಸಂಸ್ಥೆಯು ಆರಂಭಿಸಲು ಅಷ್ಟು ಸುಲಭ ಅಲ್ಲ, ಆರಂಭಿಸಿದರೂ ಮುನ್ನಡೆಸಲು ಕೂಡ ಸುಲಭ ಅಲ್ಲ. ಆದರೆ ಅಂದಿನ ದಿನಗಳಲ್ಲಿ ಹಣದ ಮೌಲ್ಯ ಬಹಳ ಹೆಚ್ಚಿತ್ತು. ಕೇವಲ 200 ಸದಸ್ಯರು, 2 ಲಕ್ಷದ ಬಂಡವಾಳದೊಂದಿಗೆ ನಾವು ಈ ಸಂಸ್ಥೆಯನ್ನು ಆರಂಭಿಸಿದೆವು. ಬರುತ್ತಾ ಜನರ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರ ತತ್ವದಡಿಯಲ್ಲಿ ಪ್ರತಿಯೊಬ್ಬರ ನಮಗೆ ಬೆಂಬಲ, ಇದರಿಂದಾಗಿ ಆ 200ರಿಂದ ಇಂದು ಆ ಸದಸ್ಯರ ಸಂಖ್ಯೆಯು 4,000ಕ್ಕೆ ತಲುಪಿದೆ. 2 ಲಕ್ಷ ಏನು ಹಣಕಾಸು ಇದೆ ಅಲ್ಲಿಂದ ಈಗ 98 ಕೋಟಿಗೆ ತಲುಪಿದೆ. 341 ಕೋಟಿ ವ್ಯವಹಾರ ನಡೆಸ್ತಾ ಇದೆ. ಅಂದು ನಮಗೆ ಒಂದು 5 ಲಕ್ಷ ಲಾಭ ಅಂದರೆ ಬಹಳ ದೊಡ್ಡ ವಿಷಯವಾಗಿತ್ತು. ಆದರೆ ಇಂದು ಈ ವರ್ಷ 1.5 ಕೋಟಿ ನಮಗೆ ಲಾಭ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಾವು ಬರೀ ಸಂಘ ಎಂದರೆ ಸಾಲವನ್ನು ಕೊಟ್ಟು ಬಡ್ಡಿ ವಸೂಲು ಮಾಡೋದು ಮಾತ್ರವಲ್ಲ, ನಾವು ಜನರೊಂದಿಗೆ ಜನರ ಕಷ್ಟಗಳನ್ನು ನೋಡಿ ಅವರಿಗೆ, ಅವರ ಮಕ್ಕಳಿಗೆ, ಜನರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿ, ಮನೆ ರಿಪೇರಿ ಅಂತ ಒಂದು ಕೆಲಸ ಕಾರ್ಯಗಳಿಗೆ ನಾವು ಸ್ಪಂದಿಸುತ್ತಾ, ಅದೇ ರೀತಿ ಕೆಲವು ಸಂಸ್ಥೆಗಳೊಂದಿಗೆ ನಾವು ಹೋಗಿ ಶಿವನಾಶ್ರಮ ಆಗಿರ್ಬೋದು, ದಯಾ ಸ್ಕೂಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳ ಎಲ್ಲಿ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೋ ಅಲ್ಲಿಗೆ ಹೋಗಿ ನಾವು ಸಿಬ್ಬಂದಿ ಮತ್ತು ನಿರ್ದೇಶಕರು ಒಟ್ಟಿಗೆ ಹೋಗಿ ಆ ಖರ್ಚು ವೆಚ್ಚಗಳನ್ನು ನೋಡಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಕೂಡ ನಾವು ಹಲವಾರು ವರ್ಷಗಳಿಂದ ತೋರಿಸ್ತಾ ಇದ್ದೇವೆ. ಈ ಮೂಲಕ ನಮ್ಮ ಅನುಗ್ರಹ ಸಹಕಾರಿ ಸಂಘವು ಸಮಾಜದ ಮುಖ್ಯವಾಹಿನಿಯಲ್ಲಿ
ಒಂದು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾವು ಪ್ರಾರಂಭದಲ್ಲಿ ಉಜಿರೆ ಶಿಕ್ಷಣದ ಕಾಶಿ ಅಂತ ಹೇಳ್ತಾರೆ. ಅಲ್ಲಿ ಧರ್ಮಸ್ಥಳ ಕೂಡ, ಅದು ಧಾರ್ಮಿಕ ಕ್ಷೇತ್ರ ಕೂಡ ಬಹಳ ಹೆಸರುವಾಸಿ. ಅಂಥ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಒಂದು ಕಚೇರಿಯನ್ನು ತೆರೆದು ಆರಂಭಿಸಿದೆವು. ಮುಂದಕ್ಕೆ ಬೆಳೆಯುತ್ತಾ ಬೇರೆ ದೊಡ್ಡ ಕಚೇರಿಯನ್ನು ಮಾಡಿದೆವು. ಆದರೆ ನಮ್ಮ ಮನಸ್ಸು ನಿಲ್ಲಲಿಲ್ಲ. ಅದನ್ನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸಿ ಈ ಸೇವೆಯನ್ನು ಎಲ್ಲ ಜನರಿಗೆ ತಲುಪಿಸಬೇಕು ಎಂಬ ಒಂದು ಆಕಾಂಕ್ಷೆಯೊಂದಿಗೆ ನಾವು ಬೈಲಾ ತಿದ್ದುಪಾಡಿ ಮಾಡಿ ಮುಂದಕ್ಕೆ ಬೆಳ್ತಂಗಡಿ ನಗರದಲ್ಲಿ ಒಂದು ಶಾಖೆ, ನಂತರ ಮೂಡಬಿದಿರೆಯಲ್ಲಿ ಶಾಖೆ, ಅದೇ ಶಾಖಾ ಮಟ್ಟದಲ್ಲಿ ಇದು ಬಂಟ್ವಾಳದಲ್ಲಿ 3ನೇ ಶಾಖೆಯನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪ್ರತಿಯೊಂದು ಸಂಘವು ಅಲ್ಲಿ ಹಣಕಾಸು ಇದೆ. ಹಣಕಾಸು ಇಂದಿನ ದಿನಗಳಲ್ಲಿ ರಕ್ಷಿಸುವುದು, ನಿರ್ವಹಣೆ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ಏನಾದರೂ ಸಹಕಾರಿ ಸಂಘಗಳಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ಹಾಗೆ ಅಲ್ಲ. ಬೆಳಿಗ್ಗೆ 10 ಗಂಟೆಗೆ ಗೊತ್ತಾದರೆ 11 ಗಂಟೆಗೆ ಲಕ್ಷಗಟ್ಟಲೆ ಜನರಿಗೆ ಒಂದು ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಅದು ಸುದ್ದಿ ಹೋಗ್ತದೆ. ಅಂತ ಒಂದು ಎಲ್ಲಿಯ ಒಂದು ಬೆಂಗಳೂರಿನಲ್ಲಿ ಒಂದು ಸಹಕಾರಿ ಸಂಘದಲ್ಲಿ ಏನಾದರೂ ಸಣ್ಣದ ಒಂದು ವಿಷಯಗಳನ್ನು ನಡೆದರೆ ಅದು ಎಲ್ಲ ವಾಟ್ಸಪ್ಗಳಲ್ಲಿ ಹೋಗಿ ತಕ್ಷಣ ನಮಗೆ ಒಂದು 2 ಕಾಲ್ ಬರ್ತದೆ. ಏನು, ನಮ್ಮ ಹಣವು ನಿಮ್ಮ ಸಂಘದಲ್ಲಿ ಸುರಕ್ಷಿತವೋ ಅಂತೇಳಿ. ಅಂದರೆ ಆ ಬೆಂಗಳೂರು ದಕ್ಷಿಣ ಕನ್ನಡ ಗಮನಕ್ಕೆ ಬರುವುದಿಲ್ಲ. ಅಂದರೆ ನಮ್ಮ ಬೆರಳ ತುದಿಯಲ್ಲಿ ನಡೀತಾಗ್ತದೆ. ಆದರೆ ನಾವು ಇಷ್ಟೇ ಉತ್ತರ ಕೊಡುವುದು ಪ್ರತಿಯೊಬ್ಬರಿಗೂ, ನಮ್ಮ ಸಂಘದಲ್ಲಿ ನಿಮ್ಮ 1 ರೂಪಾಯಿ ಆದರೂ ಅದು ಗಟ್ಟಿಯಾಗಿರ್ತದೆ. ಅದು ಯಾವುದೇ ಭಯ ಪಡಬೇಡಿ ಅಂತೇಳಿ. ಯಾಕಂದರೆ ನಾವು ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಕಟ್ಟುನಿಟ್ಟಾದ ಕಾನೂನು ಕ್ರಮಗಳ ಮೂಲಕ ಜನರ ವಿಶ್ವಾಸವನ್ನು ಉಳಿಸಿ ಆ ಸಂಘವನ್ನು ಈ ಮಟ್ಟಕ್ಕೆ ನಾವು ಬೆಳೆಸಿದರಿಂದಲೇ ನೀವು ಆಗ ಹೇಳಿದ ಹಾಗೆ ಇಷ್ಟೊಂದು ಕೋಟಿಗಟ್ಟಲೆ ಟರ್ನೋವರ್. ನಾವು ಹೆಚ್ಚು ಶೋ ಮಟ್ಟಕ್ಕೆಲ್ಲ ಹೋಗುವುದಿಲ್ಲ. ನಾವು ನಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ತೋರಿಸಿ ಜನರ ವಿಶ್ವಾಸವನ್ನು ಗಳಿಸಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬರು ನಾನು ಹೇಳುವುದು, ನಾನು ಇರುವ ತನಕ, ನಮ್ಮ ಆಡಳಿತ ಮಂಡಳಿ ಇರುವ ತನಕ ನಿಮ್ಮ 1 ರೂಪಾಯಿಯ ಬಗ್ಗೆ ನೀವು ಚಿಂತೆ ಬಿಡಿ. ನಮಗೆ ನಿಮ್ಮ ಹಣವನ್ನು ರಕ್ಷಿಸುವ ಜವಾಬ್ದಾರಿಯ ಧರ್ಮಗುರುಗಳಾದ ವಂದನೆಯ ಫಾದರ್ ಜೇಮ್ಸ್ ಡಿಸೋಜಾ ಇವರು. ಆಗ ನಮ್ಮ ಕಾರ್ಯನಿರ್ವಾಹಕರು ಹೇಳಿದ ಹಾಗೆ ನಮ್ಮ 15 ವರ್ಷಗಳ ಹಿಂದೆ ಅವರು ಬೆಳ್ತಂಗಡಿ ವಲಯದಲ್ಲಿ ಪ್ರಧಾನ ಧರ್ಮಗುರುಗಳು ಹಾಗೂ ಬೆಳ್ತಂಗಡಿ ಹೋಲಿ ರಿಡೀಮರ್ ಚರ್ಚ್ನಲ್ಲಿ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ನಾನು ಉಜಿರೆ ಸಂತ ಚರ್ಚಿನ ಉಪಾಧ್ಯಕ್ಷನಾಗಿದ್ದೆ. ಆಗ ನಮ್ಮ ಇದೇ ಸಂಘವನ್ನು ಏನು 200 ಸದಸ್ಯರು 2 ಲಕ್ಷ ಆ ಸಂದರ್ಭದಲ್ಲಿ ಅವರೇ ಆಶೀರ್ವಚನ ಮಾಡಿದವರು. ಇಂದು ಕಾಕಂದರೆ ನಾವೇನೋ ಯೋಜನೆಯನ್ನು ರೂಪಿಸಿ ಅವರನ್ನು ಕರೆದದಲ್ಲ. ನಾವು ಲೊರೆಟೋ ಚಿಕ್ಕಂಚಿಗೆ ಹೋಗಿ ಮಾತನಾಡುವಾಗ ಅಲ್ಲಿಗೆ ಬರುವವರು ಯಾರು? ಫಾದರ್ ಜೇಮ್ಸ್ ಡಿಸೋಜಾ. ಭಾಳ ಖುಷಿಯಾಯಿತು. ಯಾಕಂದರೆ ಅಂದಿನ ದಿನದಲ್ಲಿ ಆಶೀರ್ವಾದ ನೀಡಿದಲ್ಲಿ ಬಹುಶಃ ಅವರ ಭಾಳ ಕೈ ಗುಣ ಅಥವಾ ಅವರ ಪ್ರಾರ್ಥನೆ ಭಾಳ ದೇವರಿಗೆ ಮುಟ್ಟಿದೆಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಇವರಿಗೆ ನಮ್ಮ ಡೈರೆಕ್ಟರ್ ಆಗಿರುವಂತಹ ವಲೇರಿ ಕ್ರಾಸ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೊಂದಿಗಿದ್ದಾರೆ ಬಿಡಿ ಬಿಡಿ ಕಾಣುವ ದಪ್ಪ ದೋರ ಮನಸ್ಸಿನಲ್ಲಿ ಹಗುರ ನಮ್ಮ ಬಂಟ್ವಾಳದ ರಮಣತ್ರ ಇವರು. ನಾನು 1989 ಇಸವಿಯಲ್ಲಿ ಮಡಕರಿನಲ್ಲಿ ಟೈಲರಿಂಗ್ ಶಾಪನ್ನು ಆರಂಭ ಮಾಡುವಾಗ ಅವರ ಎಲ್ಲ ಅನ್ವಯಗಳು ನನ್ನ ಗ್ರಾಹಕರಾಗಿದ್ದರು. ಆವಾಗದಿಂದ ನನಗೆ ಅವರು ಬೇಬಿಯನ್ನು, ಅವರ ಹೆಸರು ನನಗೆ ಗೊತ್ತಾದದ್ದು. ಅಂದರೆ ಆವಾಗ ನಾನು ಸಾರ್ವಜನಿಕ ಜೀವನದಲ್ಲಿ ಇರಲಿಲ್ಲ, ನಾನು ಬದುಕಿ ಮಾತ್ರ ಮಾಡ್ತಾ ಇದ್ದೆ. ಬೇಬಿಯನ್ನು ಅಂದರೆ ಬಂಟ್ವಾಳದ ಬೇಬಿಯನ್ನು ಅಂದರೆ ಅವರ ಇನಿಷಿಯಲ್ ಕೂಡ ಬೆಳ್ಳಿಪಾಡಿನಲ್ಲಿ ಬಿ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬರು ಇದ್ರು, ಈಗ ದಿವಂಗತರಾಗಿದ್ದಾರೆ, ವಸಂತ ಬಂಗಾರ. ಅವರು ಬೆಳ್ತಂಗಡಿಯ ಹುಲಿ, ಆದರೆ ಬಂಟ್ವಾಳದ ಹುಲಿ ಇವರೇ. ಯಾರೇ ಆಗಲಿ ಬೇಬಿಯನ್ನು ನನ್ನ ಹತ್ರ ಹೋದರೆ ನನಗೆ ಹೇಳ್ತಿದ್ರು, ನಾನು ಹೆಚ್ಚಿನ ಆಡದ ಬೇಬಿಯನ್ನು ನಡೆಗೆ ಹೋಗೋಣ ಅಂತೇಳಿ. ಹಾಗೆ ನಾನು ಅವರಲ್ಲಿ ಯಾವುದಕ್ಕೂ ಹೋಗಲಿಲ್ಲ. ಯಾಕಂದರೆ ನಮಗೆ ಬೆಳ್ತಂಗಡಿಯ ಹುಲಿ ವಸಂತ ಬಂಗಾರ ಇದ್ರು. ಅದನ್ನು ಆ ಹುಲಿಯೊಟ್ಟಿಗೆ ನಾವು
ಕಳೆದ ಒಂದು 2-3 ವರ್ಷ ಮೊದಲು ತೀರಿದರು. ಅವಾಗ ತನಗೆ ಅವರೊಟ್ಟಿಗಿದ್ರು. ಆದರೆ ಬೆಳ್ತಂಗಡಿಯಲ್ಲಿ ಏನೋ ಎಷ್ಟೋ ನಡೆದಂಥ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರುವ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಿದ್ದೆ. ಆದರೆ ಮಾತನಾಡಿದ್ದು ಮೊನ್ನೆ ಇನ್ವಿಟೇಷನ್ ಕೊಟ್ಟಿಗೆ ಹೋದಾಗ ಮಾತ್ರ. ಆದರೆ ಪರೋಕ್ಷವಾಗಿ ಅವರ ನನಗೆ ಒಳ್ಳೆಯ ಪರಿಚಯ ಇದೆ. ಮಾನ್ಯರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ವಿವಿಧ ಹುದ್ದೆ, ಅವರ ಯಾವ ಹುದ್ದೆ ನಿರ್ವಹಿಸಿದ ಹೇಳಿಕೊಳ್ಳಿ ಅಂದರೆ ಅಷ್ಟು ಹುದ್ದೆಗಳನ್ನು ಅವರು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಿರ್ವಹಿಸಿದವರು. ದೇಶ ವಿದೇಶಗಳಲ್ಲಿ ಸುತ್ತಾಡಿ ಅಗಾಧ ಅನುಭವ ಇರುವ ಇವರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸಾಗರ. ಅಂದರೆ ಇವರು ಕೈ ಆಡಿಸದ ಕ್ಷೇತ್ರವೇ ಇಲ್ಲ ಎಂದು ಹೇಳ್ಬೋದು. ಬಂಟ್ವಾಳದಲ್ಲಿ 6 ಬಾರಿ ಶಾಸಕರಾಗಿ, 3 ಬಾರಿ ಸಚಿವರಾಗಿ, ಸಾರಿಗೆ, ಬಂದರು, ಅರಣ್ಯ, ಪರಿಸರ, ಹೀಗೆ KSRTC ಬೇರೆ ಬೇರೆ ಖಾತೆಗಳನ್ನು ಸಂಪುಟ ದರ್ಜೆಯ ಮಟ್ಟದಲ್ಲಿ ನಿರ್ವಹಿಸಿದ ಕೀರ್ತಿ ಅವರಿಗೆ. ಈ ಮೂಲಕ ನಮ್ಮ ಅಖಿಲ ಕರ್ನಾಟಕದ ಅಭಿವೃದ್ಧಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದವರು. ಬಂಟ್ವಾಳದಲ್ಲಿ ನಮ್ಮ ಬೆಳ್ತಂಗಡಿ ಕೂಡ ಅವರ ಪಾಲು ಇದೆ. ಹಾಗೆ ಇವರನ್ನು ನಾನು ಅವರ ಆಪ್ತರ ಮೂಲಕ ಅವರ ದಿನವನ್ನು ನಾನು ನಿಗದಿ ಮಾಡಿದ್ದೆ. ಹಾಗೆ ಸಂತೋಷದ ಒಪ್ಪಿ ನಾವು ಹೋದಾಗಲೂ ನಮಗೆ ಕುಡಿಯಲು ಸಣ್ಣ ಗ್ಲಾಸಲ್ಲಿ ಟೀ ಕೊಟ್ಟು ಉತ್ತಮವಾಗಿ ಸತ್ಕರಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ನಿನ್ನೆ ಅವರನ್ನು ಮತ್ತು ಪಿಯೂಸ್ ರೊಡ್ರಿಗಸ್ ಇಬ್ಬರನ್ನು ನಾನು ಕರೆದಿದ್ದೆ. ನನಗೆ ರಾತ್ರಿ 8 ಗಂಟೆಗೆ ಪಿಯೂಸ್ ರೊಡ್ರಿಗಸ್ ಹೇಳಿದರು, ನಮಗೆ ಇಬ್ಬರಿಗೂ ಬರಲಿಕ್ಕೆ ಆಗ್ತದೆ ಇವಾಗ. ನಾವು ಇಲ್ಲಿ ಅವಾಗ ನಾವು ಇಷ್ಟು ಮಹಾನ್ ವ್ಯಕ್ತಿಯನ್ನು ಯಾಕೆ ಬಿಡಬೇಕು ಅಂತೇಳಿ ಅವರಲ್ಲಿ ಹೇಳಿದ್ದೆ. ಹೇಗಾದರೂ ಬರುವಾಗ ನೀವು ಮಾಡಬೇಕು, ಇಲ್ಲ ನಾವು ಫ್ಲೈಟ್ ಟಿಕೆಟ್ ಅದರಲ್ಲೇ ಇದ್ದೇವೆ, ಇಬ್ಬರು ಆಗದಿದ್ದರೆ ಅವರನ್ನು ಕಳಿಸಿಯೇ ಸಿದ್ಧ ಅಂತೇಳಿ ನೋಡುವಾಗ ನಾನು ಮತ್ತು ಬೆಳಿಗ್ಗೆ ಅವರಿಗೆ ಪುನಃ ಕಾಲ್ ಮಾಡುವಾಗ ಅವರು ಊರಿಗೆ ಹುಟ್ಟಿದ್ದಾರೆ. ಈಗ ನಿಮ್ಮ ಕಾರ್ಯಕ್ರಮ ಬರ್ತಾರೆ ಅಂತ ಹೇಳುವಾಗ ನನಗೆ ಬಹಳ ಆನಂದವಾಗಿದೆ. ಹಾಗೆ ಸಮಯಕ್ಕೆ ಸರಿ ಅಂದರೆ ರಾಜಕಾರಣಿಗಳೆಂದರೆ ಜೋರಾದ ಚಪ್ಪಾಳೆ. ಅತಿವಂದನೀಯವಾದ ವಿಕ್ಟರ್ ಡಿಸೋಜ ಪ್ರಧಾನ ಧರ್ಮಗುರುಗಳು, ಬಂಟ್ವಾಳ ವಲಯ ಮತ್ತು ಧರ್ಮಗುರುಗಳು, ಬಾಲಯೇಸು ದೇವಾಲಯ, ಮೊಡಕಾಂಬಿ ಅಂದರೆ ಬಂಟ್ವಾಳದ ಯಾರಿಗೆ ಪರಿಚಯ ಉಂಟು ಅವರಿಗೆ ಮೊಡಕಾಂಬದ ಪರಿಚಯ ಉಂಟು. ಹಾಗೆ ನನಗೆ ಕೂಡ ಮೊಡಕಾಂಬ ಬಹಳ ಹಿಂದಿನಿಂದ ಪರಿಚಯ ಇದೆ. ಅವರನ್ನು ಮತ್ತು ಅಲ್ಲಿ ಬಹಳ ಶಿಕ್ಷಣ ಸಂಸ್ಥೆಗಳಿವೆ, ಅದರ ಸಂಚಾಲಕರು ಕೂಡ ಅವರು ಹೌದು. ನಾವು ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ನಾನು ಸ್ವಲ್ಪ ತಡಾವಬಹುದು ಸೇರ್ತೇನೆ ಎಂದು ಹೇಳಿದವರು ಅಲ್ಲಿ ಪ್ರಾರಂಭದಲ್ಲಿ ಕಾಣುವಾಗ ನನಗೆ ಬಹಳ ಸಂತೋಷವಾಯಿತು. ಫಾದರ್, ನಿಮಗೆ ನಾನು ನನ್ನ ಸಂಘ ಆಡಳಿತ ಮಂಡಳಿ ಮತ್ತು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವಂದನೀಯ ಗುರುಗಳಿಗೆ ವಾಲೇರಿಯನ್ ಕ್ರಾಸ್ತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೊಂದಿಗಿದ್ದಾರೆ ಮಾನ್ಯ ಅಲ್ಫೋನ್ಸೋ ಫರ್ನಾಂಡಿಸ್. ನಾವು ಬಂಟ್ವಾಳದ ಕಥೋಲಿಕ್ ಸಭೆಯ ಅಧ್ಯಕ್ಷರನ್ನು ಕರೆಯುವುದರಿಂದ ಯೋಜನೆ ರೂಪಿಸುವಾಗ ಅಲ್ಲಿ ಸಂದಿಗ್ಧ ಪರಿಸ್ಥಿತಿ, ಚುನಾವಣೆ, ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ. ಕೊನೆಗೆ ನಾವು ಕಾದು ನಿಂತೆವು. ಮಾಹಿತಿಯನ್ನು ಪಡೆದುಕೊಂಡಾಗ ಅಲ್ಫೋನ್ಸೋ ಫರ್ನಾಂಡಿಸ್ ಅವರು ಕಥೋಲಿಕ್ ಸಭೆಯ ಬಂಟ್ವಾಳ ವಲಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಸುದ್ದಿ ಬಂತು. ಅವರ ಮನೆಗೆ ಹೋಗಿ ಅವರನ್ನು ಆಮಂತ್ರಿಸಿದರು. ಬಹಳ ಸಾಧು ಸ್ವಭಾವದವರು, ನಮ್ಮ ಸಮಾಜಕ್ಕಾಗಿ ದುಡಿಯುವಂಥ ಹಂಬಲವುಳ್ಳವರು. ಅವರನ್ನು ಕೇಳಿಕೊಂಡಾಗ ನಮ್ಮ ಗಣಕ ಯಂತ್ರವನ್ನು ಉದ್ಘಾಟನೆಗಾಗಿ ಕೇಳಿಕೊಂಡಾಗ ಅವರು ಬಂದು ಸಂದರ್ಭದಲ್ಲಿ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಆತ್ಮೀಯರವರಿಗೆ ಡೈರೆಕ್ಟರ್ ಆಗಿರುವಂತಹ ಅರುಣ್ ಸಂದೇಶ್ ಡಿಸೋಜ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅಲ್ಫೋನ್ಸ್ ಎಲ್ ಫರ್ನಾಂಡಿಸ್, ಕಥೋಲಿಕ್ ಸಭಾ ಬಂಟ್ವಾಳ ವಲಯದ ಅಧ್ಯಕ್ಷರು. ವೇದಿಕೆಯಲ್ಲಿದ್ದಾರೆ ಮಾನ್ಯ ಅಂತೋನಿ ಲಾರೆನ್ಸ್ ಸಿಕ್ವೇರಾ. ಅವರನ್ನು ಪ್ರಥಮವಾಗಿ ನಾವು ಕಂಡು ಮಾತನಾಡುವಾಗ ಇವರೇನು ತುಂಬ ಮಾತನಾಡ್ತಾರೆ, ನಾವೆಂದರೆ ತುಂಬ ಮಾತನಾಡ್ತಾ ಇರುವವರು. ಆದರೆ ಅವರ ಮನಸ್ಸು ಬಹಳ ಮೃದು ಮತ್ತು ಗಟ್ಟಿ. ಯಾವುದು ಉಂಟು ಅಂತೇಳಿ ಅದು ಉಂಟೆ, ಯಾವುದು ಇಲ್ಲ ಅಂದರೆ ಇಲ್ಲವೇ ಅಂತ ಒಂದು ಸ್ವಭಾವದ ನಮಗೆ ಈ ಶಾಖೆಯನ್ನು ಇಂದಿನ ಮಟ್ಟಿಗೆ ಬಹಳ ಉತ್ತಮ ರೀತಿಯಲ್ಲಿ ಉದ್ಘಾಟನೆಗೆ ಸಜ್ಜು ಮಾಡಲು ಪೂರ್ಣ ರೀತಿಯ ಸಹಕಾರ ನೀಡಿದ್ದಾರೆ.
ಮುಂದೆ ಕೂಡ ಅವರು ಸಹಕಾರದ ಭರವಸೆಯನ್ನು ನೀಡಿದ್ದಾರೆ. ನಮ್ಮ ಕ್ಯಾಟರಿಂಗ್ 93ರಲ್ಲಿ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಕೂಡ ಒಂದು ಸ್ವಲ್ಪ ಪರಿಚಯ ಇತ್ತು. ಅವರಿಗೆ ನಾನು ಪರಿಚಯ ಮಾಡಿಕೊಳ್ಳೋದು ನನಗೆ ಇತ್ತು. ಏನಾಗಲಿ ಅವರ ಮುಂದಿನ ಸಹಕಾರವನ್ನು ಬಯಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಾದ ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಆಂಟನಿ ಲಾರೆನ್ಸ್ ಇಕ್ವೇರಿ ಅವರಿಗೆ ನಿರ್ದೇಶಕರಾಗಿರುವಂತಹ ಫೆಲಿಕ್ಸ್ ಡಿಸೋಜ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸಂಘ ಆರಂಭಗೊಂಡ ದಿನದಿಂದ ನನ್ನ ಬಲಗೈಯಾಗಿ ಸದಾ ಸಂಘದ ಆಗುವಗಳು ನಮ್ಮೊಂದಿಗೆ ಸಹಕರಿಸುತ್ತಿರುವ ಸಂಘದ ಉಪಾಧ್ಯಕ್ಷರಾದ ನನಗಿಂದು ಗಟ್ಟಿಮುಟ್ಟಾದ ಅನಿಲ್ ಪ್ರಕಾಶ್ ಸರ್ ನನ್ನ ಎಡಬದಿಗೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಸಂಘದ ಅಭಿವೃದ್ಧಿಯಲ್ಲಿ ಪೂರ್ಣವಾಗಿ ನನ್ನೊಂದಿಗೆ ಕೈಜೋಡಿಸಿಕೊಂಡಿರುವ ಮತ್ತು ಈ ಶಾಖೆಯ ಆರಂಭಕ್ಕೆ ಸಕಲ ಸಹಕಾರ ನೀಡಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನ ಸಂಘದ ನನ್ನ ಆತ್ಮೀಯ ನಿರ್ದೇಶಕರಿಗೆ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಶಾಖೆಯನ್ನು ಆರಂಭಿಸುವ ಬಗ್ಗೆ ಸಂಘದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದ ದಿನದಿಂದ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಶಾಖೆಯ ಉದ್ಘಾಟನೆಗೆ ಸಕಲ ಸಿದ್ಧತೆಗಳನ್ನು ಮಾಡುವಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಲ್ಸನ್ ನೆಲ್ಸನ್ ಮೋನಿಸ್ ಇವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ನೂತನ ಶಾಖೆ ಮಾಡಬೇಕಾದ್ರೆ ನಮಗೆ ಒಬ್ಬರು ಶಾಖಾ ವ್ಯವಸ್ಥಾಪಕರು ಹಾಗೆ ಇದನ್ನು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ವಿನೋದ್ ನಮ್ಮ ಹತ್ತಿರದ ನಿರ್ಕಾನ್ ಪರಿಸರದವರು, ಅವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ 2 ತಿಂಗಳಿಂದ ಈಚೆಗೆ ಶಿಸ್ತಿನ ಸಿಪಾಯಿಗಳಾಗಿ ನಮ್ಮ ಸಂಘದ ಈ ಯೋಜನೆಯನ್ನು ಸಫಲಗೊಳಿಸಲು ಸಂಪೂರ್ಣವಾಗಿ ನಾನು ಕೊಟ್ಟಂಥ ನಿರ್ದೇಶನಗಳನ್ನು ಪಾಲಿಸಿ ಇಂದಿನವರೆಗೆ ನಮ್ಮ ಈ ಶಾಖೆಯ ಯಶಸ್ವಿಗೆ ದುಡಿದಂಥ ನಮ್ಮ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಸ್ವಾಗತಿಸುತ್ತೇನೆ. ನಾವು ಏನು ಮಾಡಬೇಕಾದರೂ ಜನರಿಗೆ ಈಗ ಇಲ್ಲದ್ರೆ ನಾವು ಇಷ್ಟೇ ಮಂದಿ ಬಂದರೆ ಕೇಳುವವರು ಯಾರು? ಹಾಗೆ ನಾವು ನಮ್ಮ ಪರಿಸರದ ಅನೇಕ ಮಂದಿಗೆ ನಮ್ಮ ಸಿಬ್ಬಂದಿಯವರು ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ನಾನು ಕೂಡ ಕೆಲವರಿಗೆ ವಾಟ್ಸಪ್ ಮೂಲಕ ಅಥವಾ ಬೇರೆ ಬೇರೆ ರೀತಿಯ ಮೂಲಕ ಸಂಪರ್ಕ ಮಾಡಿದ್ದೇನೆ. ಎಲ್ಲರೂ ನಮ್ಮ ಆಮಂತ್ರಣ ಸ್ವೀಕರಿಸಿ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಸಂಘದ ಉದಯವಾಣಿ ಮತ್ತು ಸುದ್ದಿ ಬಿಡುಗಡೆಯ ಇಡೀ ಪುಟ ಅವರು ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರೂಪಣೆ ಮಾಡಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ಇಂದಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಬಂದಿದ್ದಾರೆ. ನಮ್ಮ ಸಂಘವು ಎಷ್ಟೋ ಲಕ್ಷಾಂತರ ಮಂದಿಗೆ ತಿಳಿಸುವಂತಾದರೂ ಅವರ ಪಾತ್ರ ಬಹಳ ಮುಖ್ಯ. ಅವರನ್ನು ಕೂಡ ನಾನು ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳ್ಳುತ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಈ ವ್ಯಕ್ತಿ ಕೇವಲ ಒಬ್ಬ ರಾಜಕಾರಣಿಯಲ್ಲ, ಜನರ ಮನಸ್ಸನ್ನು ಗೆದ್ದಿರುವ ನಾಯಕ, ಸರಳತೆಯ ಪ್ರತೀಕ, ಸೌಹಾರ್ದತೆಯನ್ನು ಪ್ರತಿಪಾದಿಸಿದ ಪ್ರತಿಪಾದಿಕ. ರಾಜಕೀಯ ಕ್ಷೇತ್ರದಲ್ಲಿ ದೀರ್ಘ ಅನುಭವ ಹೊಂದಿದ್ದರೂ ಸರಳ ಜೀವನ, ವಿನಯಶೀಲ ನಡತೆ ಮತ್ತು ಜನಸ್ನೇಹಿ ಮನೋಭಾವದಿಂದ ಇಂದಿಗೂ ಕೂಡ ಜನ ಮನಸ್ಸಿನಲ್ಲಿ ಹೃದಯವನ್ನ ಗೆದ್ದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಕಂಡಂತಹ ಮಾಜಿ ಗಣ್ಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ರಾಜಕೀಯದ ಪ್ರತಿನಿಧಿಯಾಗಿ ಸ್ವಚ್ಛ ಮತ್ತು ಪ್ರಾಮಾಣಿಕತೆಯ ಸೇವೆಯನ್ನು ನೀಡಿದಂತಹ ಅದೆಷ್ಟೋ ರಾಜಕಾರಣಿಗಳ ಪೈಕಿ ಮೇಲ್ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗುವಂತಹ ನಮ್ಮ ನೆಚ್ಚಿನ ನಲ್ಮೆಯ ಒಲ್ಮೆಯ ಸನ್ಮಾನ್ಯ ಶ್ರೀ ರಮಾನಾಥ ರೈಯವರು ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಇದೀಗ ಉದ್ಘಾಟನೆಯ ನುಡಿಗಾಗಿ ತಮ್ಮನ್ನ ಪ್ರೀತಿಯಿಂದ ಉದ್ಘಾಟನಾ ಸಮಾರಂಭದಲ್ಲಿ ಸಭಾಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ಗೌರವಾನ್ವಿತರಾದಂಥ ಸನ್ಮಾನ್ಯ ಶ್ರೀ ಮನೇರಿ ರೋಡ್ರಿಗಸ್ ಅವರೇ, ನನ್ನ ಬಹಳ ಹಳೆಯ ಸಂಪರ್ಕ ಇರ್ತಕ್ಕಂಥ ಮಿತ್ರರು, ನನ್ನ ಮತದಾರ ಕ್ಷೇತ್ರದ ಮತದಾರರು ಆಗಿದ್ದಂಥ ನೀರ್ಮಾರ್ಗ ನನ್ನ ಕ್ಷೇತ್ರ ವ್ಯಾಪ್ತಿಸಿದೆ. 40 ವರ್ಷಗಳ ಹಿಂದೆ ನಾನು ಅಲ್ಲಿ ವಿಧಾನಸಭೆಗೆ ಒಟ್ಟಿಗೆ ನಿಂತಾಗ ನಾನು ಆ ಕ್ಷೇತ್ರದ ವ್ಯಾಪ್ತಿ ಬರ್ತಿರ್ತೇನೆ. ಅವರು ನನ್ನ ಮತದಾರ ಆ ದಿವಸದಿಂದ ನಮಗೆ
ಪರಿಚಯ ಇರತಕ್ಕಂಥ ರೆವರೆಂಡ್ ವಂದನೀಯ ಫಾದರ್ ಜೇಮ್ಸ್ ಡಿಸೋಜರ್ ಅವರು. ಬಹುಶಃ ಅವರು ನನ್ನ ಆತ್ಮೀಯರು. ನಮ್ಮ ಮನೆ ಕೂಡ ಆ ಪ್ಯಾರಿಸ್ನ ವ್ಯಾಪ್ತಿಗೆ ಸೇರಿತ್ತು. ಈಗ ಪ್ಯಾರಿಸ್ ಚೇಂಜ್ ಆಗಿದೆ, ಆದರೆ ಹಳೆಯ ಒಂದು ದೃಷ್ಟಿಯಿಂದ ಅದು ನಮ್ಮ ಪ್ಯಾರಿಸ್ನ ವ್ಯಾಪ್ತಿಗೆ ಇರತಕ್ಕಂಥ ಒಂದು ವಲಯವಾಗಿತ್ತು. ಅಲ್ಲಿಯ ಪ್ರಧಾನ ಧರ್ಮಗುರುಗಳಾದಂಥ ಅತಿ ವಂದನೀಯ ರೆವರೆಂಡ್ ಫಾದರ್ ವಿಕ್ಟರ್ ಡಿಸೋಜರ್ ಅವರೇ, ಹಾಗೆಯೇ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಕೆಥೋಲಿಕ್ ಸಭಾದ ಅಧ್ಯಕ್ಷರು. ಬಹುಶಃ ಇವತ್ತೇ ನಿಮಗೆ ಗೊತ್ತಾಯಿತು, ಇಲ್ಲದ್ರೆ ನನ್ನ ಪರಿಚಯ ಇರುವವರೇ, ಆದರೆ ಅಧ್ಯಕ್ಷರಾಗಿದ್ದು ನಿಮ್ಗೆ ಗೊತ್ತಿಲ್ಲ. ಅವರಿಗೆ ಅಭಿನಂದನೆ ಹೇಳುತ್ತಾ ಆತ್ಮೀಯರಾದಂಥ ಅಲ್ಫೋನ್ಸೆಲ್ ಎಲ್ ಫೆರ್ನಾಂಡಿಸ್ ಅವರೇ, ಅಂತಲೇ ಹಾಗೆಯೇ ವ್ಯವಸ್ಥೆ ಬಹುಶಃ ಅವರು ಮತ್ತು ನೀವೆಲ್ಲ ಒಟ್ಟು ಸೇರಿ ಮಾಡಿದ್ದೀರಿ. ಒಂದು ಒಳ್ಳೆಯ ಜಾಗ, ಒಂದು ಒಳ್ಳೆಯ ವ್ಯವಸ್ಥೆಯ ಒಂದು ಶಾಖೆಯ ಪ್ರಾರಂಭ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಎಲ್ಲ ರೀತಿಯ ಅನುಕೂಲತೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ. ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಿರ್ದೇಶಕ ಮಂಡಳಿಯ ಉಪಾಧ್ಯಕ್ಷರು, ಎಲ್ಲ ಅನಿಲ ಕ್ಷೇತ್ರ ಅಂತ ಹೇಳಿದ್ರೆ ನಾನು ಬಂಟ್ವಾಳ PNB ಬ್ಯಾಂಕಿನ ಅಧ್ಯಕ್ಷನಾಗಿ ನಾನು ಸಕ್ರಿಯ ರಾಜಕಾರಣದಲ್ಲಿ ಬೆಳೆದವರು. 6 ವರ್ಷ ಕಾಲ ಬಂಟ್ವಾಳ PNB ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ನಾನು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಸಿಕ್ಕಿದ್ದೇನೆ ಸಣ್ಣ ವಯಸ್ಸಿನಲ್ಲಿ. ಬಹುಶಃ ಈಗ 46 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿದ್ದೆ ಅನ್ನುವಂಥ ನೆನಪನ್ನು ಮಾಡುತ್ತೆ. ಸಹಕಾರ ಕ್ಷೇತ್ರ ನೀವು ಆರ್ಥಿಕವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇವತ್ತು ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹುಟ್ಟಿದ್ದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಹಳಷ್ಟು ದೊಡ್ಡ ದೇಶದಲ್ಲಿ ಇರತಕ್ಕಂಥ ಅನೇಕ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಇವತ್ತು ಅದು ಬೇರೆ ಬೇರೆ ಬ್ಯಾಂಕಲ್ಲಿ ಮರ್ಜ್ ಮಾಡಿಕೊಂಡು ಇವತ್ತು ಕೆಲವೇ ಬ್ಯಾಂಕ್ಗಳು ಇದ್ರೂ ಕೂಡ ಮೂಲಭೂತವಾಗಿ ಇಲ್ಲಿ ಅನೇಕ ಶಾಖೆಗಳನ್ನ ಇಲ್ಲಿ ಪ್ರಾರಂಭವಾದ ಆರ್ಥಿಕವಾದ ಚಟುವಟಿಕೆಗೆ ಪೂರಕವಾದಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅನೇಕ ಬ್ಯಾಂಕ್ಗಳ ಉಗಮ ದಕ್ಷಿಣ ಜಿಲ್ಲೆ ಆದರೂ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಸಾಧನೆ ಮೊಲಹಳ್ಳಿ ಶಿವರಾರ್ ಅಂತೇಳಿ ಒಬ್ಬ ಹಿರಿಯ ಸಹಕಾರಿ. ಬಹುಶಃ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಂತವರು ಮೊಲಹಳ್ಳಿ ಶಿವರಾರ್. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದು ದೇಶದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಕೇಂದ್ರ ಸಹಕಾರಿ ಬ್ಯಾಂಕ್. ಅನೇಕ ರೀತಿಯಲ್ಲಿ ಅದಕ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕಂಥ ಒಂದು ಶಾಖೆಯಾಗಿ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಅನೇಕ ಸಹಕಾರಿ ಸಂಘಗಳು ಪ್ರಾರಂಭ ಆಗಿದೆ. ನೀವು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದೀರಿ. ಕ್ರೈಸ್ತ ಸಮಾಜದವರದ್ದೇ 4 ಸಹಕಾರಿ ಸಂಘ ಬಂಟ್ವಾಳ ತಾಲೂಕಿನಲ್ಲಿ ಇದಿದೆ, ಶಾಖೆಗಳು 4. ಇದು 4ನೇ ನಿಮ್ಮ ಸಮಾಜದವರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಬ್ಯಾಂಕ್ಗಳ ಒಂದು ಶಾಖೆಗಳು ಇಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೂ ಕೂಡ ಇವತ್ತು 100 ಸಹಕಾರಿ ಸಂಘ ಶಾಖೆಗಳಿದೆ ಅಂತ ನೀವೇ ಹೇಳಿದ್ರಿ. ಬಹುಶಃ ಎಲ್ಲ ಶಾಖೆಗಳು ತನ್ನದೇ ಆದಂಥ ರೀತಿಯಲ್ಲಿ ಜನರ ಸಂಬಂಧವನ್ನು ಇಟ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಇದು ಇತಿಹಾಸವನ್ನು ನೀವು ಹೇಳಿದ್ರಿ. ಉಜಿರೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸಹಕಾರಿ ಸಂಘ ಶಿಸ್ತುಬದ್ಧವಾದಂಥ ನಿಯಮಾನುಸಾರವಾದಂಥ ಕೆಲಸವನ್ನು ಮಾಡಿಕೊಂಡು ಹೆಚ್ಚು ರೀತಿಯಲ್ಲಿ ಬಿಡ ಕೆಲವೇ ಪಾಲು ಬಂಡವಾಳವನ್ನು ಸಂಗ್ರಹ ಮಾಡಿ ಕೆಲವೇ 200 ರೂಪಾಯಿ ಪಾಲು ಬಂಡವಾಳವನ್ನು ಇಟ್ಕೊಂಡು ಮುಂದಕ್ಕೆ ಎತ್ತರಕ್ಕೆ ಬೆಳೆದು ಇವತ್ತು ದೊಡ್ಡ ಮಟ್ಟದಲ್ಲಿ 90 ಕೋಟಿಗಿಂತ ಹೆಚ್ಚಿ ಇವತ್ತು ಠೇವಣಿಯನ್ನ ಪಡೆದಿರ್ತಕ್ಕಂಥ ಬ್ಯಾಂಕ್ ಅಂತ ನೀವೆಲ್ಲ ಹೆಮ್ಮೆಯಿಂದ ಹೇಳಿದ್ದೀರಿ. ಬಹುಶಃ ಅಷ್ಟೇ ರೀತಿಯಲ್ಲಿ ವ್ಯವಹಾರವನ್ನ ಒಳ್ಳೆ ರೀತಿಯಲ್ಲಿ ಮಾಡಿದಂಥ ಬ್ಯಾಂಕ್ ಆಗಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ತಾವು ಹೇಳಿದ್ದೀರಿ. ಬಹುಶಃ ಇವತ್ತು ನೀವು ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೀರಿ. ನಾನು ಕೂಡ ಒಂದು ಸಹಕಾರಿ ಸಂಘವನ್ನು ಕೂಡ ನಾನು ಶುರು ಮಾಡಿದ್ದೇನೆ. ಅದರಲ್ಲಿ ಬಹುಶಃ ನಮ್ದು ಬೇರೆ ರೀತಿಯ ಕಾನ್ಸೆಪ್ಟ್. ಆದರೆ ಎಲ್ಲ ಧರ್ಮದ, ಎಲ್ಲ ಜಾತಿ, ಎಲ್ಲ ಭಾಷೆ ಜನರು ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಆಗಿ ಬಹುಶಃ ಕ್ರೈಸ್ತರು 2 ಜನ ಇದ್ದಾರೆ, ಮುಸ್ಲಿಮರು 2 ಜನ ಇದ್ದಾರೆ, ಬಂಟರು 2 ಜನ ಇದ್ದಾರೆ, ಕ್ರಿಸ್ತನ್ ಬಿಲ್ಲವರು 2 ಜನ ಇದ್ದಾರೆ, ಬೇರೆ ಬೇರೆ ಸಮಾಜದವರು
ಎದ್ದುಕೊಂಡು ಒಂದು ನಾವು ವಿಶಿಷ್ಟವಾದಂಥ ಪರಿಕಲ್ಪನೆ ಅಡಿಯಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಸಹಕರಿಸ್ತೇವೆ. ಬಹುಶಃ ಅದು ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅವರದ್ದಾದಂಥ ಒಂದು ರೀತಿ ವಿಭಾಗಗಳಿಂದ ಬಹುಶಃ ಅದು ಸಣ್ಣ ಮಟ್ಟಿನಲ್ಲಿ ಇದೆ ಅನ್ನುವಂಥದ್ದು ಹೊಸದಾಗಿ ಮಾಡಿರ್ತಕ್ಕಂಥ ಒಂದು ಶಾಖೆ ಅಂತ ಪಿಯೂಸ್ ರೋಡ್ರಿಗಸ್ ಇದ್ದಾರೆ, ಅಲ್ಫೋನ್ಸಿ ಅವರಿದ್ದಾರೆ, ಎಲ್ಲರೂ ಕೂಡ ನಾವು ಒಂದು ಕೆಲವು ಜನ ಸೇರಿಕೊಂಡು ಜೈನರಿದ್ದಾರೆ, 2 ಜನ ಎಲ್ಲರನ್ನು ಸೇರಿಸಿಕೊಂಡು ಒಂದು ಈ ಜಿಲ್ಲೆಯ ಪರಿಕಲ್ಪನೆ ಅಡಿಯಲ್ಲಿ ಸೌಹಾರ್ದತೆಯ ಹಿತದೃಷ್ಟಿಯ ಅಡಿಯಲ್ಲಿ ಸಮಾಜದ ಸರ್ವ ಜನರು ಒಂದೇ ಸೂರಿನ ಅಡಿಯಲ್ಲಿ ಇರಬೇಕು ಅನ್ನುವಂಥ ಅಪೇಕ್ಷೆ ಇರ್ತಕ್ಕಂಥ ನಾನು ವ್ಯಕ್ತಿಯಾಗಿ ಒಂದು ಸೈದ್ಧಾಂತಿಕ ನಿರ್ವಹಣೆಯಲ್ಲಿ ರಾಜಕೀಯ ಕಾರಣವನ್ನು ನಾನು ಪ್ರಾರಂಭ ಮಾಡಿದಾಗ ನನ್ನ ಉದ್ದೇಶ ನನಗೆ ಏನು ಅಪೇಕ್ಷೆ ಅಂತ ಹೇಳಿದ್ರೆ ಎಲ್ಲ ಸಮಾಜ, ಎಲ್ಲ ಜಾತಿ ಧರ್ಮ ಭಾಷೆಯ ಜನರ ಪ್ರೀತಿಯನ್ನು ಗಳಿಸಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಬಂಟ್ವಾಳ ಪರಿಸರದ ಹೆಸರಾಂತ ವ್ಯಕ್ತಿ, ಲೊರೆಟ್ಟೋ ಚರ್ಚಿನಲ್ಲಿ ತಮ್ಮ ಪವಿತ್ರ ಸಭೆಯ ಪ್ರೀತಿಯನ್ನ ಮಾಡಿದಂತವರು ಮತ್ತು ಅಲ್ಲಿಯ ಪಾಲನಾ ಮಂಡಳಿಯಲ್ಲಿ ಕೂಡ ಸೇವೆಯನ್ನ ಸಲ್ಲಿಸಿದವರು, ನಮ್ಮೆಲ್ಲರ ನೆಚ್ಚಿನ ಪ್ರಕಾಶ್ ವಾಸರವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸನ್ಮಾನ್ಯ ಶ್ರೀ ರಮಾನಾಥರಯ್ಯವರು ಈ ಎಲ್ಲ ನಮ್ಮ ಕಟ್ಟಡದ ವಿನ್ಯಾಸವನ್ನ ನಾವು ನೋಡಿದೆವು, ಒಳಭಾಗದಲ್ಲಿರುವಂತಹ ಇಂಟೀರಿಯರ್ಸ್ ಅನ್ನು ನೋಡಿದೆವು. ಬಹಳಷ್ಟು ಅಂದವಾಗಿ, ಚಂದವಾಗಿ, ವ್ಯವಸ್ಥಿತವಾಗಿ ನೆರವೇರಿಸಿಕೊಟ್ಟವರು ನಮ್ಮ ಪ್ರಕಾಶ್ ವಾಸರವರು. ಜೋರಾದ ಚಪ್ಪಾಳೆಯನ್ನ ನಾವೆಲ್ಲರೂ ನೀಡಿ ನಮ್ಮ ಪ್ರಕಾಶ್ ವಾಸರವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ. ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನ ಗಳಿಸಿದ್ದಾರೆ ಅವರು. ಇಂಟೀರಿಯರ್ ಡಿಸೈನರ್ ಆಗಿರಬಹುದು, ಕಟ್ಟಡದ ವಿನ್ಯಾಸ, ಒಳಭಾಗದ ಎಲ್ಲ ವಿನ್ಯಾಸವನ್ನ, ಅದೆಷ್ಟೋ ಮನೆಗಳ ಕೆಲಸವನ್ನ ಮಾಡಿದ್ದಾರೆ, ಬಿಲ್ಡಿಂಗ್ ಗಳ ಕೆಲಸವನ್ನ ಮಾಡಿದ್ದಾರೆ, ಅದೆಷ್ಟೋ ಕಟ್ಟಡಗಳಿಗೆ ವಿನ್ಯಾಸವನ್ನ ನೀಡಿ ಅದರ ಸುಂದರತೆಗೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಅನುಗ್ರಹ ಬ್ಯಾಂಕ್ ಅನ್ನು ಕೂಡ ಬಹಳಷ್ಟು ಚಂದ ಮಾಡಿ ವಿನ್ಯಾಸ ಮಾಡಿ ಕೊಟ್ಟಿದ್ದಾರೆ. ಒಳಭಾಗಕ್ಕೆ ಹೋಗುವಾಗ ಖುಷಿ ಆಗ್ತದೆ. ಪ್ರಕಾಶ್ ಅವರಿಗೆ ಧನ್ಯವಾದಗಳು. ನಮ್ಮ ಉಜಿರೆಯಲ್ಲಿದ್ದ ಬ್ಯಾಂಕ್ ಅನ್ನ ಬೆಳ್ತಂಗಡಿಗೆ ತಂದ್ರು, ಬೆಳ್ತಂಗಡಿಯಿಂದ ಮೂಡುಬಿದ್ರೆಗೆ, ಮೂಡುಬಿದ್ರೆಯಿಂದ ಇವತ್ತು ಬಂಟ್ವಾಳಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಅನುಗ್ರಹ ಸಂಸ್ಥೆ ಹೆಸರನ್ನ ಗಳಿಸಿದೆ. ಇದರ ಹಿಂದೆ ನಾನು ಯಾವತ್ತು ಹೇಳುವಂತ ಒಂದು ಮಾತಿದೆ, ಅನುಗ್ರಹದ ಬೆನ್ನೆಲುಬಾಗಿ ಇರುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ಅಧ್ಯಕ್ಷರು ವಲೇರಿಯನ್ ರೊಡ್ರಿಗಸ್. ನೀವು ಅವರ ಹತ್ರ ಮಾತನಾಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ವಲೇರಿಯನ್ ಸರ್ ಅವರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಅವರಿಗೆ ಕಾನೂನಿನ ಎಲ್ಲ ಸೆಕ್ಷನ್ಸ್ಗಳು ಗೊತ್ತು. ಅದಕ್ಕೋಸ್ಕರ ಅವರ ಹತ್ರ ಯಾರು ಸೀದಾ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅವರ ಹತ್ರ ಯಾರು ಎಲ್ಲ ಚೊರೆ ಮಾಡ್ಲಿಕ್ಕೆ, ಅಂದ್ರೆ ಅಷ್ಟು ಒಂದು ನಾಲೆಜ್ ಇರುವಂತ ವ್ಯಕ್ತಿ. ಸ್ವಲ್ಪ ರಾಜಕೀಯವನ್ನು ನೋಡಿ, ಯಾವಾಗ ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾವಾಗ ಯಾರು ಸಚಿವರಾಗಿದ್ರು ಅದು ಅವರಿಗೆ ಕ್ಲಿಯರ್ಲಿ ಗೊತ್ತುಂಟು. ಅದೆಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ವಿಧದ ಕ್ಷೇತ್ರ ಉಂಟು, ನಾವು ಅದರ ಬಗ್ಗೆಯೂ ಕೂಡ ಜ್ಞಾನವನ್ನು ಹೊಂದಿದ್ದಾರೆ. ನಾನು ಯಾವತ್ತು ಹೇಳುವುದುಂಟು, ಅನುಗ್ರಹ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತು ಇವತ್ತು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ 4 ನಮ್ಮ ಬ್ಯಾಂಕ್ಗಳು ಇವತ್ತು ನಮ್ಮ ಸಂಘಗಳು ಓಪನ್ ಆಯಿತು. ಉಜಿರೆ, ಬೆಳ್ತಂಗಡಿ, ಮೂಡಬಿದ್ರೆ, ಈಗ ಬಂಟ್ವಾಳ. ಇದರೆಲ್ಲರ ಹಿಂದೆ ಕಾಣದ ಶಕ್ತಿಯಾಗಿ ದುಡಿದಂತ ಜನಸೇವಕ, ಜನನಾಯಕ, ಜನಶ್ರಮಿಕ. ದಯವಿಟ್ಟು ಉಜಿರೆಯಲ್ಲಿ ಹೆಡ್ ಆಫೀಸ್, ಶಾಖೆಗಳು 3, ಒಟ್ಟಿಗೆ 4. ಆದುದರಿಂದ ದಯವಿಟ್ಟು ತಾವು ತಮ್ಮ ಸನ್ಮಾನ ಆಸನವನ್ನ ಸ್ವೀಕರಿಸಬೇಕು. ತಮ್ಮ ಅಧ್ಯಕ್ಷರ ಬಗ್ಗೆ ಸನ್ಮಾನ ಭಾಷಣವನ್ನ ಮಾಡ್ತಾ ಇದ್ದಾರೆ ನಮ್ಮ ಸಿಇಒ. 6 ಪಾತಿರ್ಬೇಕು, 6 ಪಂಡ 6 ಅಂಡರ್ನತೆ ಬೆಪ್ಪನಾಕಲು ಚುರಿಂದ ಪಾತಿರ್ಡು ಆಪಣೆ ಇದು 2 ನಿಮಿಷ ಸರ್, 2 ನಿಮಿಷ. ಏನೇನಾತೆ ಅವೇತೋ ಮದುವೆನ ಲೀಸಲ್ ಯಾನಿರೆಗೆ ಸ್ವಾಗತ ಮಲ್ತದೆ ಈ ಕುಲದ 1 ನಿಮಿಷ ಯಾನಿರೆಗಿಂದ ಯಾರು ಬಿಡುತ್ತೆ ಯಾರು. ಎಸ್, ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ದಕ್ಷ ಆಡಳಿತಗಾರರು ಹಾಗೂ ಸಮಾಜಮುಖಿ ಚಿಂತಕರಾದ ಶ್ರೀ ವಲೇರಿಯನ್ ರೊಡ್ರಿಗಸ್ ರವರನ್ನು ಸನ್ಮಾನಿಸುವ ಈ ಸುವರ್ಣ ಕ್ಷಣದಲ್ಲಿ ಅವರ ಕುರಿತು 2 ಮಾತುಗಳನ್ನು ಹೇಳಲು ಅವಕಾಶ ದೊರೆತಿರುವುದು ನನಗೆ ಅಪಾರ ಸಂತೋಷ ಹಾಗೂ ಹೆಮ್ಮೆಯ ವಿಷಯ. ಸಹಕಾರ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ, ದೂರದೃಷ್ಟಿಯ ಚಿಂತನೆ, ಪ್ರಾಮಾಣಿಕ ಆಡಳಿತ ಹಾಗೂ ಸಮಾಜಮುಖಿ ಕಾರ್ಯಗಳ ಮೂಲಕ ಸಾವಿರಾರು ಜನರ ವಿಶ್ವಾಸವನ್ನು ಗಳಿಸಿ ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಯಶಸ್ಸಿನ ಉನ್ನತ ಶಿಖರಕ್ಕೇರಿಸಿರುವ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಪ್ರವರ್ತಕರು, ದಕ್ಷ ಆಡಳಿತಗಾರರು ಆಗಿರುವ ವಲೇರಿಯನ್ ರೊಡ್ರಿಗಸ್ ರವರಿಗೆ ಈ ಗೌರವಪೂರ್ಣ ಸನ್ಮಾನವನ್ನು ಸಮರ್ಪಿಸುವುದು ನಮಗೆ ಅಪಾರ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ. 2011ರ ಜೂನ್ 6ರಂದು ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಹೆಸರುವಾಸಿಯಾದ ಉಜಿರೆಯಲ್ಲಿ
ಸಮಾಜದ ಸಾಮಾನ್ಯ ಜನರ ಆರ್ಥಿಕ ಸಬಲೀಕರಣ ಹಾಗೂ ಸಹಕಾರ ತತ್ವಗಳ ಬೆಳವಣಿಗೆಯನ್ನು ಉದ್ದೇಶವಾಗಿರಿಸಿಕೊಂಡು ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸುವ ಮಹತ್ವದ ಹೆಜ್ಜೆಯನ್ನು ಇಟ್ಟವರು ನೀವು. ಆರಂಭಿಕ ದಿನಗಳಲ್ಲಿ ಕೇವಲ 200 ಸದಸ್ಯರು, 2 ಲಕ್ಷ ರೂಪಾಯಿ ಪಾಲು ಬಂಡವಾಳ ಹಾಗೂ 4 ಲಕ್ಷ ರೂಪಾಯಿ ಠೇವಣಿಯೊಂದಿಗೆ ಪ್ರಾರಂಭವಾದ ಈ ಸಂಘವು ಇಂದು ಸಾವಿರಾರು ಸದಸ್ಯರ ವಿಶ್ವಾಸದ ಪ್ರತೀಕವಾಗಿ ಬೆಳೆದು ನಿಂತಿರುವುದು ನಿಮ್ಮ ದೂರದೃಷ್ಟಿ, ಪರಿಶ್ರಮ ಹಾಗೂ ಸಮರ್ಪಿತ ನಾಯಕತ್ವದ ಜೀವಂತ ಸಾಕ್ಷಿ. ಸಂಘದ ಬೆಳವಣಿಗೆಯ ಹಾದಿಯಲ್ಲಿ ಸ್ಥಳಾವಕಾಶದ ಅಗತ್ಯವನ್ನು ಮನಗಂಡು 2015ರಲ್ಲಿ ಉಜಿರೆಯ ಸಂಕರ್ಷಣ ಕಾಂಪ್ಲೆಕ್ಸ್ಗೆ ಕಚೇರಿಯನ್ನು ಸುಸಜ್ಜಿತವಾಗಿ ಸ್ಥಳಾಂತರಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡಿದವರು. ನಿಮ್ಮ ಸಮರ್ಥ ಆಡಳಿತದಿಂದ ಸಂಘವು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದತ್ತ ವಿಸ್ತಾರಗೊಂಡು ಬೆಳ್ತಂಗಡಿ ಮತ್ತು ಮೂಡಬಿದ್ರೆಯಲ್ಲಿ ಶಾಖೆಗಳನ್ನು ಆರಂಭಿಸಿ ಯಶಸ್ಸಿನ ಹೊಸ ಅಧ್ಯಾಯವನ್ನು ನಿರ್ಮಿಸಿತು. ಕೊರೋನಾ ಮಹಾಮಾರಿಯಂತಹ ಸಂಕಷ್ಟದ ಸಂದರ್ಭದಲ್ಲಿಯೂ ಧೈರ್ಯ ಕಳೆದುಕೊಳ್ಳದೆ ಸಂಘದ ಬೆಳವಣಿಗೆಯನ್ನು ನಿರಂತರವಾಗಿ ಮುಂದುವರಿಸಿದ ನಿಮ್ಮ ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಸದಸ್ಯರ ವಿಶ್ವಾಸವೇ ಸಂಘದ ಬಲ ಎಂಬ ತತ್ವದೊಂದಿಗೆ ಮುನ್ನಡೆದ ಪರಿಣಾಮವಾಗಿ ಇಂದು ಬಂಟ್ವಾಳದಲ್ಲಿ 3ನೇ ಶಾಖೆ ಉದ್ಘಾಟನೆಯಾಗುತ್ತಿರುವುದು ಸಂಘದ ಅದ್ಭುತ ಪ್ರಗತಿಯ ಮಹತ್ವದ ಮೈಲಿಗಲ್ಲಾಗಿದೆ. ಪ್ರಸ್ತುತ ಸಂಘವು ಸುಮಾರು 4,000ಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದು 60 ಲಕ್ಷ ರೂಪಾಯಿ ಪಾಲು ಬಂಡವಾಳ, 90 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹಾಗೂ 343 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟಿನೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. 62 ಕೋಟಿ ರೂಪಾಯಿ ಸಾಲ ವಿತರಣೆ ಹಾಗೂ 1.5 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿರುವುದು ನಿಮ್ಮ ದೂರದೃಷ್ಟಿಯ ಆಡಳಿತ ಸಾಮರ್ಥ್ಯಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಸರ್ಕಾರದ ಲೆಕ್ಕ ಪರಿಶೋಧನೆಯಲ್ಲಿ ಸಂಘವು ಸತತವಾಗಿ ಎ ಗ್ರೇಡ್ ಪಡೆಯುತ್ತಿರುವುದು ನಿಮ್ಮ ನಿಷ್ಠಾವಂತ ಸಹಕಾರ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಹಕಾರ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದ್ದೀರಿ. 2023ರ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಸಹಕಾರ ಸಂಘಗಳ ಅಧಿವೇಶನದಲ್ಲಿ ಭಾಗವಹಿಸಿ ಸಹಕಾರ ಕ್ಷೇತ್ರದ ವಿಚಾರ ವಿನಿಮಯದಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿರುವುದು ನಿಮ್ಮ ಚಿಂತನಾ ವೈಶಲ್ಯವನ್ನು ತೋರಿಸುತ್ತದೆ. ಲೇಖಕರಾಗಿಯೂ ಗುರುತಿಸಿಕೊಂಡಿರುವ ನಿಮ್ಮ ಲೇಖನಗಳು ಕನ್ನಡ ಮತ್ತು ಕೊಂಕಣಿ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಜನಮನ ಗೆದ್ದಿವೆ. ಜನರ ಹಣವನ್ನು ಸುರಕ್ಷಿತವಾಗಿ ಕಾಪಾಡುವುದು ನಮ್ಮ ಜವಾಬ್ದಾರಿ ಎಂಬ ನಿಷ್ಠಾವಂತ ಧ್ಯೇಯ ಕಾನೂನು ಪಾಲನೆಗೆ ನೀಡಿರುವ ಗೌರವ ಹಾಗೂ ಸದಸ್ಯರು ಗ್ರಾಹಕರೊಂದಿಗೆ ಹೊಂದಿರುವ ಆತ್ಮೀಯ ಸಂಬಂಧಗಳು ಸಂಘವನ್ನು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಸಲು ಕಾರಣವಾಗಿವೆ. ನಿಮ್ಮ ಸಮರ್ಥ ನಾಯಕತ್ವದಲ್ಲಿ ಸಂಘವು ಇನ್ನಷ್ಟು ತಾಲೂಕುಗಳಿಗೆ ಪ್ರೀತಿಯ ಸನ್ಮಾನ ಶ್ರೀ ರಮಾನಾಥರವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ನಾನು ನಮ್ಮ ರಮನಾಥರಯ್ಯವರ ಆಪ್ತರು ಡೆನ್ಸಿಲ್ ರವರಿಗೆ ಒಂದು ಪ್ರೀತಿಯಿಂದ ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿ. ಯಾಕಂತ ಹೇಳಿದ್ರೆ ಅವರು ಪಾಪ ನಮ್ಮ ಕ್ರಿಶ್ಚಿಯನ್ ಸಮುದಾಯದಲ್ಲಿ ರೈಸರು ಬರ್ಬೇಕಾದ್ರೆ ಮೊದಲ ಭೇಟಿ ಅವರ ಹತ್ರ ಆಗ್ಬೇಕು. ಅಂದ್ರೆ ಅವರು ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿರುವವರು. ಈ ಸಂದರ್ಭದಲ್ಲಿ ನಮ್ಮ ರೈ ಅವರಿಗೂ ಮತ್ತೆ ನಮ್ಮ ಡೆನ್ಸಿಲ್ ಅವರಿಗೂ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಾ ಒಂದು ಫೋಟೋ ತೆಗೆಯುವ. ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯಿಂದ ಬಿಡುವನ್ನು ಮಾಡಿ ಬಂದಿದ್ದಂತ ರಮನಾಥರಯ್ಯವರಿಗೆ ನಾವು ನಿರ್ಗಮಿಸಲಿಕ್ಕಾಗಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಎಸ್, ರಮನಾಥರಯ್ಯವರಿಗೆ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರ ನಮ್ಮ ಫಾದರ್ ಜೇಮ್ಸ್ ರವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇರುವಂತೆ ನೆನಪಿನ ಕಾಣಿಕೆ. ಎಸ್, ಥ್ಯಾಂಕ್ ಯು ಸರ್. ನಾನು ಹೋಗ್ತಾ ನಮಗೆ ಫಾದರ್ ಅವರೊಂದು ನೆನಪು ಮಾಡಿದ್ರು. ನಾನು ನಿರ್ಮಾಣದಲ್ಲಿದ್ದಾಗ ಅವರ ಊರಿಗೆ ರಸ್ತೆ ಇರಲಿಲ್ಲ. ನನಗೆ ಮನೆಗೆ ರಸ್ತೆ ಬೇಕು ಅಂತ ಹೇಳಿ ನಾನು ಶೀಘ್ರದಲ್ಲಿ ಮಾಡಿಕೊಟ್ಟೆ. ಅವರು ವೇಣೂರಿಗೆ ಬಂದಾಗ ನನಗೆ ನೆನಪು ಮಾಡಿದ್ರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ನನಗೆ ಹೇಳಿದ್ರು, ನಮಗೆ ನಾವು ಪೆರುಮುದೆಯಲ್ಲಿ ನದಿಯಿಂದ ಆಚೆ ಹೋಗ್ಬೇಕು, ನಮಗೆ ಸಂಪರ್ಕ ಇಲ್ಲ, ನಮಗೆ ಸೇತುವೆ ಮಾಡಿಕೊಡಿ. ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ಕೋಟಿಗಟ್ಟಲೆ ಹಣ ಹಾಕಬೇಕಾಗಿದೆ. ಬಹುಶಃ ನಾನು ಏನೋ ಧೈರ್ಯದಿಂದ ಹೇಳಿದೆ, ಫಾದರ್ ಏನು ಗಡಿಬಿಡಿ ಮಾಡಬೇಡಿ, ನಾನು ಒಂದು ಮಾಡಿಕೊಡ್ತೇನೆ ಅಂತೇಳಿ ದೇವರ ಅನುಗ್ರಹದಿಂದ ಅವರ ಒಂದು ಒತ್ತಡದಿಂದ ಪೆರುಮುಡೆ ಸೇತುವೆ, ದೊಡ್ಡ ಸೇತುವೆ ಇವತ್ತು ಕಂಬಳ ನಡೆಯತಕ್ಕಂಥ ಪ್ರದೇಶದಲ್ಲಿ ಒಂದು ದೊಡ್ಡ ಸೇತುವೆ ಆಗಿದೆ. ಅದು ಫಾದರ್ ಅವರ ಒಂದು ಕೆಲಸದ ಭಾಗವಾಗಿ ನಾನು ಮಾಡಿದ್ದೇನೆ ಅಂತ ಅದನ್ನ ನೀವು ಹೇಳಲಿಲ್ಲ ಅಂತ ಹೇಳಿದ್ರು. ಹೌದು, ಅದಕ್ಕಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಇದನ್ನ ನಾನು ಹೇಳಬೇಕಾಗಿತ್ತು. ಅದಕ್ಕಾಗಿ ಆಫ್
ಬಂಟ್ವಾಳ ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘ ಅದು ಬೇರೆ ಯಾರು ಅಲ್ಲ, ಪ್ರಥಮ ಷೇರು ಪ್ರಮಾಣ ಪತ್ರವನ್ನ ಇದೀಗ ವಿತರಿಸುವಂತ ಸಮಯ. ಶ್ರೀ ಲಿಯೋ ಪೇಸಲ್ ಫರ್ನಾಂಡಿಸ್, ಓನರ್ ಆಫ್ ಅಮರ್ ಪ್ರಿಂಟರ್ಸ್ ಕೈಕಂಬ, ಸನ್ ಆಫ್ ಲೇಟ್ ಸಲ್ವೋದರ್ ಫರ್ನಾಂಡಿಸ್, ದಯವಿಟ್ಟು ತಾವು ಮುಂದೆ ಬರಬೇಕು. ಮೊದಲ ಷೇರು ಪ್ರಮಾಣ ಪತ್ರವನ್ನ ಇದೀಗ ತಮಗೆ ವಿತರಿಸುವಂತಹ ಸಮಯ. ಜೋರಾದ ಚಪ್ಪಾಳೆ. ಬಂಟ್ವಾಳದ ಅನುಗ್ರಹ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಮೊದಲ FD ಅನ್ನ ಇಟ್ಟವರು, ಫಸ್ಟ್ FD ಹೋಲ್ಡರ್ Alson Lloyd Managers, Narikombu Bantwal, owner of Managers Wood Industries, Jakribettu Bantwal. ಮೊದಲ FD ಸರ್ಟಿಫಿಕೇಟ್ ಅನ್ನ Alson Lloyd Managers ರವರಿಗೆ ವಿತರಿಸ್ತಾ ಇದ್ದೇವೆ. ಸನ್ ಆಫ್ ಅಲ್ಫೋನ್ಸ್ ಮ್ಯಾನೇಜರ್ಸ್, ನರಿಕೊಂಬು ಬಂಟ್ವಾಳ. ಮೊದಲ SB ಹೋಲ್ಡರ್ ನಮ್ಮ ಪ್ರೊಫೆಸರ್ ಇದ್ದಾರೆ ನಮ್ಮ ಜೊತೆ, ಪ್ರೊಫೆಸರ್ ಜಾನ್ ಬ್ಯಾಪ್ಟಿಸ್ಟ್ ಡಿಸೋಜಾ, ಸನ್ ಆಫ್ ಡೊಮಿನಿಕ್ ಡಿಸೋಜಾ, NC ರೋಡ್ ಕಾವಲ್ಕಟ್ಟೆ. ನಮ್ಮ ಮಡತ್ಯಾರು ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದವರು, ನಮ್ಮ ನೆಚ್ಚಿನ ಗುರುಗಳು, ಇದೀಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಫಸ್ಟ್ SB ಹೋಲ್ಡರ್ JB ಡಿಸೋಜಾ. ಮೊದಲ ಕರೆಂಟ್ ಅಕೌಂಟ್ ಹೋಲ್ಡರ್ ಬೇರೆ ಯಾರು ಅಲ್ಲ, ನಮ್ಮ ಬಿಲ್ಡಿಂಗ್ ಕಟ್ಟಡದ ಮಾಲಕರು, ಪ್ರತೀಶ್ ಟೂರಿಸ್ಟ್ ಹೋಟೆಲ್, ಸನ್ ಆಫ್ ಹಿಲರಿ ಸ್ಕ್ವೇರ್, ಚಕ್ರಬೆಟ್ಟು ಬಂಟ್ವಾಳ, ನನ್ ಅದರ್ ದನ್ ಆಂಟನಿ ಲಾರೆನ್ಸ್ ಸ್ಕ್ವೇರ್, ಕರೆಂಟ್ ಅಕೌಂಟ್ ಹೋಲ್ಡರ್. ಧನ್ಯವಾದಗಳು. ಪ್ರಧಾನ ಧರ್ಮಗುರುಗಳು ನಮ್ಮ ಗೈಡ್ ಮಾಡಿದ್ದಾರೆ. ಶಂಕರಪುರ ಮಲ್ಲಿಗೆಯ ಒಂದು ಕೃಷಿಯನ್ನ ಮಾಡಿ ಅದೆಷ್ಟೋ ಕುಟುಂಬಕ್ಕೆ ಒಂದು ಆರ್ಥಿಕ ನೀವಾಗಿ ಸದೃಢತೆಯನ್ನ ಸಾಧಿಸಬಹುದು ಅಂತ ತೋರಿಸಿಕೊಟ್ಟವರು ಇದೀಗ ನಮ್ಮ ಬಂಟ್ವಾಳ ವಲಯದ ಪ್ರಧಾನ ಧರ್ಮಗುರುಗಳಾಗಿ ಬಂದಿದ್ದಾರೆ. ನಮ್ಮ ಮಡಂಕಾಪು ಚರ್ಚಿನ ಇತಿಹಾಸ ಪ್ರಸಿದ್ಧ ಚರ್ಚದು, ಅದರ ಧರ್ಮಗುರುಗಳು. ತಮ್ಮ ಪ್ರೀತಿಯ ಶುಭ ಎಂಬ ಗಾದೆಯಂತೆ ಸಹಕಾರ ತತ್ವದ ಮೇಲೆ ಆರಂಭವಾಗುವ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿಯಾಗ್ತವೆ. ಯಾಕೆಂದರೆ ಅವರೆಲ್ಲರಲ್ಲಿ ಒಮ್ಮತ ಇರುತ್ತದೆ, ಒಂದೇ ಮನಸ್ಸಿನಿಂದ ಅವರು ಕಾರ್ಯನಿರ್ವಹಿಸ್ತಾರೆ. ಆದ್ದರಿಂದ ಅದರಲ್ಲಿ ಪ್ರಗತಿ ಖಂಡಿತವಾಗ್ತದೆ. ಈ ಸಹಕಾರಿ ತತ್ವದಲ್ಲಿ ನಮ್ಮ ಈಗಾಗಲೇ ನಮ್ಮ ಮಾಜಿ ಸಚಿವರು ಎಲ್ಲ ರೀತಿಯಲ್ಲಿ ವಿವರಿಸಿದರು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಲವಾರು ಶಾಖೆಗಳು ಉದ್ಭವಿಸಿದವು, ಬಹಳ ಪ್ರಗತಿಯನ್ನು ಕಂಡಿವೆ. ನಮ್ಮ ಕಥೋಲಿಕ ಬಂಟ್ವಾಳ ವಲಯದಲ್ಲಿ ಕೂಡ ಹಲವಾರು ಶಾಖೆಗಳಿವೆ. ವಿವಿಧ ಮ್ಯಾಂಗ್ಳೂರು ಕ್ಯಾಥಲಿಕ್ ಕೋಆಪರೇಟಿವ್ ಸೊಸೈಟಿ ಇದೆ, ಹಾಗೆ ಇತರ ರೋಸರಿ ಕ್ರೆಡಿಟ್ ಸೊಸೈಟಿ ಇದೆ. ಹಾಗೆ ಕಾರವಾರದಲ್ಲಿ ಆರಂಭವಾದ ಮಿಲಾಟಿಸ್ ಸೌಹಾರ್ದ ಸೊಸೈಟಿ ಕೂಡ ಸುಮಾರು 100 ಶಾಖೆಗಳನ್ನು ಕಂಡಿದೆ. ಈ ಕಾರವಾರದಲ್ಲಿ ಆರಂಭವಾಗಿದ್ದು ಈಗ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಎಲ್ಲ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ 100ಕ್ಕಿಂತ ಜಾಸ್ತಿ ಶಾಖೆಗಳಿವೆ. ಹೀಗೆ ಯಾವುದೇ ಸಂಸ್ಥೆ ಬೆಳೆಯಲು ಅಲ್ಲಿ ಪ್ರಾಮಾಣಿಕತೆ, ಸತ್ಯ ಮತ್ತು ನೀತಿ ಮತ್ತು ಹುಮ್ಮಸ್ಸು ಇರಬೇಕು. ನಮ್ಮ ಜನರೊಡನೆ ಬೆರೆಯುವ ಹುಮ್ಮಸ್ಸು, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿದರೆ ಆ ಸಂಸ್ಥೆ ಖಂಡಿತ ಬೆಳೆಯುತ್ತದೆ. ಯಾಕಂದರೆ ಜನರೊಡನೆ ಸಂಬಂಧ ಇರಬೇಕು. ನಾವು ಸಹಕಾರ, ಸಂಬಂಧ ಮತ್ತು ಸೌಹಾರ್ದತೆ ಎಲ್ಲ ಒಟ್ಟು ಸೇರಿಸಿದರೆ ಖಂಡಿತ ಒಂದು ಶಾಖೆ ಬೆಳೆಯಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರುವುದಿಲ್ಲ. ಈ ಸಮಯದಲ್ಲಿ ನಾನು ಇಷ್ಟು ಹೇಳ್ತೇನೆ. ಎಲ್ಲರೂ ಬಹಳಷ್ಟು ಮಾತನಾಡಿದ್ದಾರೆ ಈ ಬಗ್ಗೆ, ಸಹಕಾರ ತತ್ವದ ಬಗ್ಗೆ. ನನ್ನ ಕುಟುಂಬದಲ್ಲಿ ಕೂಡ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿದವರಿದ್ದಾರೆ. ನಿಮಗೆ ಗೊತ್ತುಂಟು, ಮಾನ್ಯ ಜಾನ್ ಡಿ ಸಿಲ್ವರ್ ಅವರು, ಕಾರವಾರದವರು. ಅವರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಅಭ್ಯುದಯ ಬ್ಯಾಂಕನ್ನು ಆರಂಭ ಮಾಡಿ, ಅಭ್ಯುದಯ ಬ್ಯಾಂಕ್ ಸೊಸೈಟಿ ಆರಂಭ ಮಾಡಿ, ಅದು ಮುಂಬೈಯಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ಶಾಖೆಗಳಿದ್ದು, ಮತ್ತು ಅವರು ರಾಷ್ಟ್ರೀಯ ನಿರ್ದೇಶಕರಾದರು, ರಾಷ್ಟ್ರೀಯ ಸಹಕಾರ ಸಂಘಗಳ ರಾಷ್ಟ್ರೀಯ ನಿರ್ದೇಶಕರಾಗಿದ್ದರು. ಹಾಗೆ ನಮಗೆ ಕಾರ್ಕಳದವರು ಬಹಳಷ್ಟು ಜನರು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿದ್ದಾರೆ. ಮತ್ತು ಆಲ್ಬರ್ಟ್ ಅವರು ಕೂಡ ಕೆನರಾ ಬ್ಯಾಂಕ್ CMD ಮತ್ತು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಚೇರ್ಮನ್ MD ಆಗಿ ಕೆಲಸ ನಿರ್ವಹಿಸಿದವರು. ಹಾಗೆ ಬ್ಯಾಂಕ್ಗಳಲ್ಲಿ ನಿರ್ವಹಿಸಿದವರು. ಅವರು ತುಂಬ ರೀತಿಯಲ್ಲಿ ಇಡೀ ಜನ ಸಮುದಾಯಕ್ಕೆ ಒಂದು ಮಾರ್ಗದರ್ಶಕರಾಗುತ್ತಾರೆ. ಈ ಬ್ಯಾಂಕಿನಿಂದ ನಮ್ಮ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಸೌಲಭ್ಯ, ಸಾಲ ಸೌಲಭ್ಯ ಮತ್ತು ಕೃಷಿಗೆ ಸಾಲ ಸೌಲಭ್ಯ, ಮನೆಗಳಿಗೆ ಸಾಲ ಸೌಲಭ್ಯ, ಹಲವಾರು ರೀತಿಯಲ್ಲಿ ಸಹಕಾರ ಸಂಘದಿಂದ ಆಧಾರ ಲಭಿಸ್ತದೆ. ಅದಕ್ಕಾಗಿ ನಾವು
ಅಭಿನಂದನೆ ಸಲ್ಲಿಸಬೇಕು. ಸಹಕಾರ ಸಂಘದವರಿಗೆ ತಮ್ಮ ಶಾಖೆಯಲ್ಲಿ ಬಂಟ್ವಾಳದಲ್ಲಿ ಆರಂಭವಾಗಿದೆ. ಬಂಟ್ವಾಳದಲ್ಲಿ ಕ್ರೈಸ್ತ ಸಮುದಾಯ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲದಿದ್ದರೂ ನಮ್ಮ ಸಹಕಾರ ಯಾವಾಗಲೂ ಇದೆ. ನಿಮ್ಮ ಬ್ಯಾಂಕ್, ನಿಮ್ಮ ಸಹಕಾರ ಸಂಘ ಬೆಳೆಯಲಿ. ನಮ್ಮ ಎಲ್ಲ ಬಂಧುತ್ವ, ನಮ್ಮ ಜನರ ಸಹಕಾರ ನಿಮಗೆ ಇರಲಿ ಎಂದು ನಾನು ಉದ್ಘಾಟನೆಗೊಳ್ಳುತ್ತದೆ ಎಂಬುದನ್ನು ಹೇಳುವ ಅನೇಕ ವರ್ಷಗಳ ಅಂದರೆ 2011 ಸಭೆಯಲ್ಲಿ ಬೆಳ್ತಂಗಡಿಯಲ್ಲಿ ಈಗ ತಾನೇ ಉಲ್ಲೇಖಿಸಿದಂತೆ ನಾನಿರುವಾಗ ಉಜಿರೆಯ ಈ ಒಂದು ಬ್ಯಾಂಕ್ ಸಂಘ ವಿದ್ಯುದ್ದೇಶದ ಉದ್ಘಾಟನೆಗೊಂಡಿತ್ತು. ಅದರ ಬಗ್ಗೆ, ಅದರ ಬೆಳವಣಿಗೆ ಬಗ್ಗೆ ನಾವು ಈಗ ತಾನೇ ಹೇಳಿದ್ದನ್ನು ಆಲಿಸಿದ್ದೇವೆ. ದೇವರ ಅನುಗ್ರಹ, ಈ ಅನುಗ್ರಹ ಸಂಸ್ಥೆಯ ಮೇಲೆ ಇದೆ ಎಂಬುದು ನಮಗೆ ಇದು ತೋರಿಸಿಕೊಡುತ್ತದೆ. ನಾವು ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೋ ಅದು ನಮ್ಮ ಮಾತ್ರ ಬೇಡಿಕೆಗಲ್ಲ, ಒಳಿತಿಗಲ್ಲ, ಇನ್ನೊಬ್ಬರ ಒಳಿತಿಗಾಗಿಯೂ ಎಂಬುದನ್ನು ನಾವು ಭಾವಿಸಿ ಸೇವಾ ಮನೋಭಾವದಿಂದ ನಾವು ಜೀವನವನ್ನು ಮಾಡಿದರೆ ಅದರ ಫಲ ಖಂಡಿತವಾಗಿಯೂ ನಮಗೆ ದೇವರು ಕೊಡುತ್ತಾರೆ ಎಂಬುದನ್ನು ಕೂಡ ಈ ಬ್ಯಾಂಕಿನ ಬೆಳವಣಿಗೆ ನೋಡುವಾಗ ನಮಗೆ ಕಂಡುಬರ್ತದೆ. ಆದುದರಿಂದ ಸಮಾಜಕ್ಕೆ ನಾವು ಕೊಡುವ ದೇಣಿಗೆಯು ದೇವರಿಗೆ ಈ ನಮಗೆ ಸೃಷ್ಟಿಸಿದ್ದಕ್ಕಾಗಿ ಆ ಸೃಷ್ಟಿಗೆ ದೇವರಿಗೆ ನಾವು ಕೊಡುವ ಖಂಡಿತವಾಗಿಯೂ ಕಾಣಿಕೆಯಾಗಿದೆ. ಆದುದರಿಂದ ಈ ಕಾಣಿಕೆಯನ್ನು ನಮಗೆ ಕೊಟ್ಟದಂಥದ್ದು ಬೇರೆಯವರಿಗೆ ಕೊಡುವಾಗ ನಮಗೆ ಜೀವನದಲ್ಲಿ ತೃಪ್ತಿಯೂ ಕೂಡ ಇದೆ, ಸಮಾಧಾನವೂ ಕೂಡ ಇದೆ. ಅದರಂತೆ ಇನ್ನೊಬ್ಬರಿಗೂ ಕೂಡ ಇದರಿಂದ ಅದರ ಫಲ ಸಿಗುವಾಗ ಅವರಿಗೂ ಕೂಡ ಸಂತುಷ್ಟರಾಗುತ್ತಾರೆ ಮತ್ತು ಖಂಡಿತವಾಗಿಯೂ ಅವರು ಈ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗಾಗಿ ಸಹಕಾರವನ್ನು ಕೂಡ ನೀಡ್ತಾರೆ. ಆದುದರಿಂದ ನಾವು ವೈಯಕ್ತಿಕವಾಗಿ ಬರೀ ನಮಗೋಸ್ಕರ ಮಾತ್ರವಲ್ಲದೆ ಬೇರೆಯವರಿಗೋಸ್ಕರ ದುಡಿಯುವಾಗ ಅದರ ಸಹಕಾರ ಎಲ್ಲರಿಗೂ ಅದರ ಮೇಲೆ ಇರ್ತದೆ. ಆದ್ದರಿಂದ ಈ ವಿವಿಧ ದೇಶ ಸಹಕಾರಿ ಸಂಘದ ಮೇಲೆ ದೇವರ ಮತ್ತು ಸಮಾಜ ಬಂಧುಗಳ ಸಹಕಾರವು ಬಹಳಷ್ಟು ದೊರಕಿದ್ದು ಇದರ ಫಲ ಎಂದು ನಾವು ಹೇಳಬೇಕು. ಆದುದರಿಂದ ಏನನ್ನು ನಾವು ಮಾಡ್ತೇವೋ ಅದನ್ನು ಸಂತೋಷದಿಂದ ನಾವು ದೇಶ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಗೆ ಕ್ಯಾಥೋಲಿಕ್ ಸಭಾ ಬಂಟ್ವಾಳ ವಲಯದ ಪರವಾಗಿ ಶುಭವನ್ನು ಕೋರಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರು ಸ್ವಾಗತ ಭಾಷಣದಲ್ಲಿ ಹೇಳಿದರು, ಸಹಕಾರ ಕೋಆಪರೇಟಿವ್ ಅಂದರೆ ಒಂದೇ ಅಂತೇಳಿ. ಖಂಡಿತ ಸಹಕಾರವಿದ್ದರೆ ಮಾತ್ರ ನಾವು ಸಹಕಾರದಿಂದ ಮುಂದೆ ಹೋಗಬಹುದು. ಈ ಸಹಕಾರವನ್ನು ಒಬ್ಬರಿಗೊಬ್ಬರು ನೀಡಿದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗಲು ಖಂಡಿತ ಸಾಧ್ಯ. ಒಬ್ಬರಿಗೊಬ್ಬರು ಸಹಕಾರ ನೀಡುವ ಸಲುವಾಗಿಯೇ ಈ ಸಂಸ್ಥೆಯು ಆರಂಭಗೊಂಡದ್ದು. ಸಹಕಾರಿ ಸಂಸ್ಥೆಗಳಲ್ಲಿ ಸಿಗುವ ಸೇವೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಖಂಡಿತ ಸಿಗುವುದಿಲ್ಲ. ಅಂತಹ ವ್ಯವಸ್ಥೆಯೂ ಇಲ್ಲ. ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಮಾತ್ರ ನಮಗೆ ರಾಷ್ಟ್ರೀಕೃತ ಬ್ಯಾಂಕಿನ ಅಗತ್ಯವಿರುತ್ತದೆ. ಕೆಲವು ವರ್ಷಗಳ ಹಿಂದೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಸೊಸೈಟಿಗಳಲ್ಲಿ ಕೇವಲ ಹಣದ ವ್ಯವಸ್ಥೆ ಮಾತ್ರ, ಹಣದ ವ್ಯವಹಾರ ಮಾಡಲು ಮಾತ್ರ ನಮಗೆ ಅಗತ್ಯವಿತ್ತು, ಅದು ಮಾತ್ರ ಸಿಗುತ್ತಿತ್ತು. ಆದರೆ ಈಗ ಎಲ್ಲ ರೀತಿಯ ಸೌಲಭ್ಯಗಳು ನಮಗೆ ಈ ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ ಸಿಗುತ್ತವೆ. RTGS ಆಗಲಿ, ಡಿಜಿಟಲ್ ಪೇಮೆಂಟ್ ಆಗಲಿ, DD ಮಾಡುವುದಾಗಲಿ, ಮಲ್ಟಿಸಿಟಿ ಚೆಕ್ಸ್ ಆಗಲಿ ಸಹಕಾರಿ ಸಂಸ್ಥೆಯಲ್ಲಿ ಕೂಡ ಸಿಗುತ್ತದೆ. ಆದ್ದರಿಂದ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ, ನೀವು ಕೂಡ ಹಣದ ವ್ಯವಹಾರವನ್ನು ಸಹಕಾರಿ ಸಂಸ್ಥೆಯಲ್ಲಿ ಮಾಡುವುದು ಪ್ರತ್ಯೇಕವಾಗಿ
ಅನುಗ್ರಹ ವಿದ್ಯೋದೇಶ ಸಹಕಾರಿ ಸಂಸ್ಥೆಯ ಈ ಬಂಟ್ವಾಳ ಶಾಖೆಯಲ್ಲಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜನರಿಂದ ರಚಿತವಾದ ಸಂಸ್ಥೆ ಎಂದ ಮೇಲೆ ಜನರ ವಿವಿಧ ಬೇಡಿಕೆ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸಹಕಾರಿ ಸಂಸ್ಥೆಯು ಖಂಡಿತ ಶ್ರಮ ವಹಿಸುತ್ತದೆ. ಅದು ಇಷ್ಟರವರೆಗೆ ನಾವು ಕೇಳಿದೆವು. ಅನುಗ್ರಹ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂದು. ಆದ್ದರಿಂದ ನಾವೆಲ್ಲರೂ ನಮ್ಮಿಂದ ರಚಿತವಾದ ಸಂಸ್ಥೆಗೆ ಸಹಕಾರ ನೀಡೋಣ ಎಂದು ಹೇಳುತ್ತಾ, ಅನುಗ್ರಹ ವಿವಿಧೋದ್ದೇಶ ಸಹಕಾರಿ ಸಂಘದ ಶಾಖೆಗಳು ಇನ್ನಷ್ಟು ಹೆಚ್ಚಿಸಿ ಜನರಿಗೆ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಕಾಸ್ತರ್ ಅವರು ಮುಂದೆ ಬಂದು ನಮ್ಮ ಸುದ್ದಿ ಬಿಡುಗಡೆಯ ಪತ್ರಕರ್ತರಾಗಿರುವಂತಹ ಹೆರಾಲ್ಡ್ ಪೆಟ್ಟ ಇವರಿಗೆ ಒಂದು ಪ್ರೀತಿಯ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ. ಉದಯವಾಣಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಈರಾ ಸರ್ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಹೂವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬ್ಯಾಂಕ್ ಇಂಜಿನಿಯರ್ ಆಗಿರುವಂತಹ ಶ್ರೀ ಶೈಲೇಶ್ ಆರ್ಜೆ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸರ್ ಮುಂದುಗಡೆ ಬರಬೇಕು, ಒಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂಟರ್ನಲ್ ಆಡಿಟರ್ಸ್ ಇಡಿಕೆ ಅಸೋಸಿಯೇಟ್ಸ್ ಇದರ ಅಜಿತ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ದಯವಿಟ್ಟು ಒಂದು ಹೂವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಬಂಟ್ವಾಳ ವರ್ತಕರ ಸಹಕಾರ ಸಂಘ, ವರ್ತಕರ ಬಂಧು ಸಹಕಾರ ಸಂಘದ ನಿರ್ದೇಶಕರು ಗಜೇಂದ್ರ ಪ್ರಭು ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ದಯವಿಟ್ಟು ಒಂದು ಪ್ರೀತಿಯ ಹೂವನ್ನ ನೀಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಜೊತೆ PLD ಬ್ಯಾಂಕ್ ಬಂಟ್ವಾಳ ಇಲ್ಲಿಂದ ರೋಷನ್ ಡಿಸೋಜರ್ ಅವರು ಅಧ್ಯಕ್ಷರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಹೂವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿ. ಇದೀಗ ಅಧ್ಯಕ್ಷರು ಎಲ್ಲ ಅತಿಥಿವರ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂತಹ ಸಮಯ. ಅಧ್ಯಕ್ಷರಾಗಿರುವಂತಹ ವಲೇರಿಯನ್ ರೋಡ್ರಿಗಸ್ ಇವರು ಎಲ್ಲ ಅತಿಥಿವರ್ಯರಿಗೆ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಹೂ ಗಿಡವನ್ನು ನೀಡುವುದರ ಮುಖಾಂತರ ಗೌರವಿಸಬೇಕು. ವಂದನೀಯ ಫಾದರ್ ಜೇಮ್ಸ್ ಡಿಸೋಜಾ ಅವರಿಗೆ ಒಂದು ಪ್ರೀತಿಯ ನೆನಪಿನ ಕಾಣಿಕೆ ಹೂ ಗಿಡವನ್ನು ನೀಡುವುದರ ಮುಖಾಂತರ ಗೌರವಿಸ್ತಾ ಇದ್ದೇವೆ. ಅತಿ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾ ಅವರಿಗೂ ಕೂಡ ಒಂದು ಪ್ರೀತಿಯ ಹೂ ಗಿಡವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ಕಥೋಲಿಕ್ ಸಭೆಯ ಅದೇ ನಮ್ಮ ಕಟ್ಟಡದ ಮಾಲಕರು ಆಗಿರುವಂತಹ ನಮ್ಮ ಆಂಟನಿ ಲಾರೆನ್ಸ್ ಕ್ವೇರಾ, ಕಥೋಲಿಕ್ ಸಭೆಯ ಅಧ್ಯಕ್ಷರಾಗಿರುವಂತಹ ಅಲ್ಫೋನ್ಸ್ ಎಲ್ ಫರ್ನಾಂಡಿಸ್ ಅವರಿಗೂ ಕೂಡ ಪ್ರೀತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂತಹ ಸಮಯ. ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಉಪಾಧ್ಯಕ್ಷರಾಗಿರುವಂತಹ ಅನಿಲ್ ಪ್ರಕಾಶ್ ಡಿಸೋಜಾ ಇವರಿಂದ. ಅನುಗ್ರಹ ಸಹಕಾರಿ ಸಂಘದ ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಲು ನಾನು ಸಂತೋಷ ಪಡುತ್ತೇನೆ. ಅನುಗ್ರಹ ಸಹಕಾರಿ ಸಂಘದ ಶಾಖೆಯ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ವಲೇರಿಯನ್ ರೋಡ್ರಿಗಸ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅನುಗ್ರಹ ಸಹಕಾರಿ ಸಂಘದ ಬಂಟ್ವಾಳ ಶಾಖೆಯ ಉದ್ಘಾಟನೆಗೈದ ಸನ್ಮಾನ್ಯ ಬಿ ರಮನಾಥ್ ರೈ ಮಾನ್ಯ ಸಚಿವರು, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಗೆ ನಾನು ನಮ್ಮದ ಸಂಘದ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಇಂದು ಉದ್ಘಾಟಿಸಲ್ಪಟ್ಟ ನಮ್ಮ ಸಂಘದ ಶಾಖೆಯನ್ನು ಆಶೀರ್ವದಿಸಿ ದೇವರಲ್ಲಿ ಪ್ರಾರ್ಥಿಸಿದ ಲೊರೆಟ್ಟೋ ಮಾತಾ ಚರ್ಚ್ ಇದರ ಧರ್ಮಗುರುಗಳಾದ ವಂದನೀಯ ಫಾದರ್ ಜೇಮ್ಸ್ ಡಿಸೋಜಾ ಇವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಂಘದ ಬಂಟ್ವಾಳ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಅತಿ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾ, ಪ್ರಧಾನ ಧರ್ಮಗುರು ಬಂಟ್ವಾಳ ವಲಯ ಮತ್ತು ಧರ್ಮಗುರುಗಳು ಬಾಲಯೇಸು ದೇವಾಲಯ ಮೊಳಂಕಾಪು ಇವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಗಣಕಯಂತ್ರಗಳ ಉದ್ಘಾಟನೆಯನ್ನು ನೆರವೇರಿಸಿದ ಕಥೋಲಿಕ್ ಸಭಾ ಬಂಟ್ವಾಳ ವಲಯ ಅಧ್ಯಕ್ಷರಾದ ಸನ್ಮಾನ್ಯ ಅಲ್ಫೋನ್ಸ್ ಎಲ್ ಫರ್ನಾಂಡಿಸ್ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಅತಿಥಿಯಾಗಿ ಭಾಗವಹಿಸಿದ ಈ ಕಟ್ಟಡದ ಮಾಲಕರಾದ ಸನ್ಮಾನ್ಯ ಆಂಟನಿ ಲಾರೆನ್ಸ್ ಕ್ವೇರಾ ಇವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಈ ಶಾಖೆಯ ಆರಂಭಕ್ಕಾಗಿ ಸಂಪೂರ್ಣವಾಗಿ ಸಹಕರಿಸಿದ ನಮ್ಮ ಸಂಘದ ಕ್ರಿಯಾಶೀಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ವಿಲ್ಸನ್ ನೆಲ್ಸನ್ ಮೋಡಿಸ್, ಈ ನೂತನ ಶಾಖೆಯ ವ್ಯವಸ್ಥಾಪಕರಾದ ವಿನೋಲ್ ಕ್ರಾಸ್ತಾ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಸಹಕಾರ ನೀಡಿದ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧನ್ಯವಾದಗಳು. ಸಂಘದ ಸದಸ್ಯರು, ಗ್ರಾಹಕರು ಮತ್ತು ಇಲ್ಲಿ ನೆರೆದಿರುವ ಸಂಘದ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸುದ್ದಿ ಬಿಡುಗಡೆ, ಉದಯವಾಣಿ ಹಾಗೂ ಇನ್ನಿತರ ಪತ್ರಿಕಾ ಪ್ರತಿನಿಧಿಗಳು. ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಚಂದ ಕಾಣಿಸಿದ ಸಹಕರಿಸಿದ ನೆಲ್ಸನ್ ಮೋಡಿಸ್ ನಿರೂಪಕರು ಹಾಗೂ ಡೆಕೋರೇಟರ್ ವೆಲನ್, ವೇದಿಕೆ ಅಲಂಕಾರ ಮತ್ತು ಧ್ವನಿ ವ್ಯವಸ್ಥೆ ಕೇತನ್ ಪರ್ಲಾ, ಛಾಯಾಚಿತ್ರ ಕೀರ್ತನ್ ಬಂಟ್ವಾಳ, ವಿಡಿಯೋ ಚಿತ್ರೀಕರಣ ಮತ್ತು ಹೋಟೆಲ್ ಶಿವಸಾಗರ್ ಉಪಹಾರ ವ್ಯವಸ್ಥೆ ತಮಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ, तव शुभ नामे जागे, तव शुभ आशीष मागे, गाये तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಮತ್ತೆ ನಮ್ಮ ನಾಳೆ ಅದು ನಮ್ಮ ಯೂಟ್ಯೂಬ್ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತದೆ. ನಮ್ಮ ನೆಚ್ಚಿನ ಅಗ್ರಾರಿನ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಪೀಟರ್ ಜೆರಿ ರೊಡ್ರಿಗಸ್, ಪಿಜೆ ಸರ್ ಅಂತ ಕರೆಯುವುದು ನಾವು ಅವರಿಗೆ ಫಾದರ್ ಪೀಟರ್ ಅಂತಾನೆ ಕರೆಯುವುದು. ಅವರಿಗೆ ಧನ್ಯವಾದಗಳು. ಅವರು ಆ ಒಂದು ನಮ್ಮ ಈ ಸಂದರ್ಭದಲ್ಲಿ ಈ ವಯಸ್ಸಿನಲ್ಲಿ ಅವರ ಒಂದು ಚಟುವಟಿಕೆ ನಿಜವಾಗ್ಲೂ ಶ್ಲಾಘನೀಯ. ಅವರಿಗೆ ಈ ತಾಂತ್ರಿಕತೆಯ ಮೇಲೆ ಇರುವಂತಹ ಪ್ರೀತಿ, ಯೂಟ್ಯೂಬ್ ಮಾಧ್ಯಮದಲ್ಲಿ ಆ ವಿಡಿಯೋ ಎಡಿಟ್ ಮಾಡಿ ಅವರು ಅದನ್ನ ಪ್ರಸಾರ ಮಾಡುತ್ತಾರೆ. ಪಿಜೆ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಒಂದು ಗಟ್ಟಿಗೆ ತಾಟಿ ಕೊಟ್ಟುತ್ತಾರೆ, ಒಂದು ಚಪ್ಪಾಳೆ ತಟ್ಟಿರುವ ಎಲ್ಲರೂ. ಎಸ್, ಥ್ಯಾಂಕ್ ಯು. ತಮಗೆ ಈಗಾಗಲೇ ತಿಳಿಸಿರುವ ಹಾಗೆ ಆಗಸ್ಟ್ 31, 2026 ಒಳಗಡೆ ತಾವು ಇಡುವಂತ ಎಲ್ಲ FDಗಳ ಮೇಲೆ, ನಮ್ಮ ದಿನಕೂಟಿ ಮನೆಯ ಮೇಲೆ 0.5% ಜಾಸ್ತಿ ಬಡ್ಡಿ ದರವನ್ನ ನಮಗೆ ನೀಡಲಾಗುವುದು. ಯಾವುದೇ ಹೆದರಿಕೆ ಬೇಡ. ಅನುಗ್ರಹ ಸಂಸ್ಥೆ ನಾವು 15 ವರ್ಷದಿಂದ ವಹಿವಾಟು ಮಾಡ್ತಾ ಇದ್ದೇವೆ. ಅನುಗ್ರಹ ಸಂಸ್ಥೆಗೆ ಬಂದ ನಂತರ ನ್ಯಾಷನಲೈಸ್ಡ್ ಬ್ಯಾಂಕ್ ಅನ್ನು ಬಿಟ್ಟಿದ್ದೇವೆ ನಾವು. ಸೊ ನೀವು ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಹೆದರಿಕೆ ಇಲ್ಲದೆ ತಮ್ಮ ನೆರಕು ಠೇವಣಿ FD ಫಿಕ್ಸ್ಡ್ ಡೆಪಾಸಿಟ್ಸ್ ಗಳನ್ನ ಇಡಬಹುದು. ತಮಗೋಸ್ಕರ ಒಂದು ಒಳ್ಳೆಯ ಆಫರ್ ಇದೆ. 1 ವರ್ಷ ಮೇಲ್ಪಟ್ಟಂತಹ ನೆರಕು ಠೇವಣಿಗಳಿಗೆ ಆಗಸ್ಟ್ 31, 2026 ಒಳಭಾಗಕ್ಕೆ ಒಳಗೆ ತಾವು FD ಇಟ್ಟಲ್ಲಿ ನಮಗೆ 0.5% ಜಾಸ್ತಿ ಬಡ್ಡಿ ದರವನ್ನ ನೀಡಲಾಗುವುದು. ಹಿರಿಯ ನಾಗರಿಕರಿಗೆ 0.5% ಜಾಸ್ತಿ ಬಡ್ಡಿ ದರ ಇದೆ. ಮತ್ತೆ ಈ ಒಂದು ಆಗಸ್ಟ್ 31, 2026 ಇದು ಎಲ್ಲರಿಗೆ ಅನ್ವಯ ಆಗ್ತದೆ. ನಮ್ಮ ಅರುಣ್ ಅವರು ನೋಡಬಹುದು.